ಲೈಫ್ ಕ್ಯಾನ್ ಬಿ ಅನ್ಪ್ರೆಡಿಕ್ಟಬಲ್. ನನ್ನ ಲೈಫ್ ಬಗ್ಗೆ ಒಂದು ಕೋಟ್ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಐ ರಿಯಲಿ ಮೀನ್ ಇಟ್. ಎಕ್ಸಾಂಪಲ್ಗೋಸ್ಕರ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಆಗ ನನಗೆ ವಯಸ್ಸು 27. ನಾನು ತುಂಬ ಇಷ್ಟಪಟ್ಟ ಪೊಲೀಸ್ ಕೆಲಸ, ಒಳ್ಳೆ ಲೈಫ್ ಪಾರ್ಟ್ನರ್, ರೆಸ್ಪೆಕ್ಟ್ ಎಲ್ಲ ಇತ್ತು. ಔಟ್ ಆಫ್ ನೋವೇರ್ ಲೈಫ್ ನನಗೆ ಚೆಕ್ಮೇಟ್ ಕೊಡ್ತು. ವೈಫ್ನ ಕಳ್ಕೊಂಡ್ಮೇಲೂ ನನ್ನ ಲೈಫ್ ಹೇಗೋ ಸಾಗ್ತಾಯಿತ್ತು. ಒಂದು ಸರಿ ನನ್ನ ಕಲಿಗೆ ಕೇಳ್ದ, ಇಷ್ಟೊಂದು ದೊಡ್ಡ ಟ್ರಾಜಿಡಿ ಆದಮೇಲೂ ಲೈಫ್ ಹೇಗೆ ನಡೀತಾ ಇದೆ ಅಂತ. ಆ ಟೈಮಲ್ಲಿ ನನ್ನ ಹತ್ರ ಉತ್ತರ ಇರಲಿಲ್ಲ. ಒಂದು ಚಿಕ್ಕ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೆ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಆದರೆ ಕಾಲದ ಕೈಯಲ್ಲೂ ಸರಿ ಮಾಡೋಕ್ಕಾಗದೇ ಇರೋ ಕೆಲವು ವಿಷಯಗಳು ಇರ್ತವೆ. ಅದು ಮನಸ್ಸಿಗೆ ಅಚ್ಚೆ ಹೊಡೆದಂಗೆ ಹೋಗೋದೇ ಇಲ್ಲ. ಮನಸ್ಸಿಗೆ ನೋವಾದಾಗಲೆಲ್ಲ ನಡೆದ ಕೆಟ್ಟ ಘಟನೆಗಳು ನೆನಪಾಗ್ತಾನೆ ಇರ್ತವೆ. ಇದನ್ನು 2 ಥರ ಡೀಲ್ ಮಾಡ್ಬೋದು. ಒಂದು, ಅದನ್ನು ನೆನೆಸ್ಕೊಂಡು ಕೊರಗೋದು. ಮತ್ತೊಂದು, ಅದ್ರ ಜೊತೆನೇ ಬದುಕೋದನ್ನು ಕಲಿಯೋದು. ಡೋಂಟ್ ಟೇಕ್ ಮೀ ರಾಂಗ್, ನಾನು ಇಷ್ಟೊಂದು ಫಿಲಾಸಫಿ ಮಾತಾಡೋನಲ್ಲ. ಬಿಕಾಸ್ ಇದನ್ನೆಲ್ಲ ನನ್ನ ಲೈಫಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡೆ. ಆದರೆ ಒಂದು ಮಾತ್ರ ಖಚಿತ, ಕರ್ಮ ಅನ್ನೋದು. ವೆಲ್ಕಮ್ ಟು ಮೈ ಸ್ಟೋರಿ. ಪ್ರೀತಿಯಿಂದ ಸೂರ್ಯ ತೇಜ್. ಹಲೋ, ಯಾರು? ಏನ್ ಸರ್ ನನ್ನ ನಂಬರ್ ಇಷ್ಟು ಬೇಗ ಡಿಲೀಟ್ ಮಾಡಿದ್ದೀರಾ? ವೈರಸ್ ಜಾಸ್ತಿ. ಕೆಲವು ಸಾರಿ ಕ್ಲೀನ್ ಮಾಡೋ ಪ್ರೋಸೆಸ್ನಲ್ಲಿ ನಮಗೆ ಬೇಕಾದವ್ರನ್ನ ಕಳ್ಕೊತೀವಿ. ಹೇಳಿ ಚಂದ್ರು, ಏನು ವಿಷಯ? ಸರ್, ನನ್ನ ಮಗನ ಬಗ್ಗೆ ಹೇಳಿದ್ನಲ್ಲ ಸರ್. ಮಗ ಇದ್ದಾನೆ ಅಂತ ಮಾತ್ರ ಹೇಳಿದ್ದೀರಾ, ಬೇರೆ ಏನೂ ಹೇಳಲಿಲ್ಲ. ಹೆಸರು ರಘು ಅಂತ, ಎಜುಕೇಶನ್ ಮುಗಿಸಾಯ್ತು ಸರ್. ಸುಮ್ಮನೆ ಮನೇಲಿ ಕೂತಿದ್ದಾನೆ. ಕೇಳಿದ್ರೆ IPS ಮಾಡ್ತೀನಿ ಅಂತಾನೆ ಸರ್. ಸರಿ ಹೇಳಿ. ಸರ್, ನನ್ನ ಹೆಂಡತಿಗೆ ಇವನು ಫಾರಿನ್ಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಇವನು ನೋಡಿದ್ರೆ IPS ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಸರ್. ಈಗ ನಾನು ಏನು ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತೀರಾ? ಸರ್, ನಿಮ್ಮನ್ನ ಮೀಟ್ ಮಾಡಕ್ಕೆ ಹೇಳಿದ್ದೀನಿ. ನಮ್ಮ ಫೀಲ್ಡಲ್ಲಿರೋ ಕಷ್ಟಗಳನ್ನ, ರಿಸ್ಕ್ಗಳನ್ನ ಅವನಿಗೆ ತಿಳಿಸಿ ಹೇಳಿ ಅವ್ನ ಮೈಂಡ್ನ ಡೈವರ್ಟ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಕರೆಕ್ಟ್ ರೂಟಲ್ಲಿ ಹೋಗ್ತಿರೋನ್ನ ಟರ್ನ್ ಮಾಡೋಕ್ಕೆ ಹೇಳ್ತಿದ್ದೀರಾ? ಸರ್, ಅವನಿಗೆ IPS ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ಸರ್. ಕೆಲ್ಸಕ್ಕೆ ಹೋಗ್ಬೇಕಾಗುತ್ತಲ್ಲ ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರುಗ್ತಾವನೆ ಸರ್. ನೀವೇ ಏನಾದರೂ ಮಾಡ್ಬೇಕು ಸರ್. ಸರಿ, ಕಳಿಸ್ಕೊಡಿ. ತುಂಬ ಥ್ಯಾಂಕ್ಸ್ ಸರ್. ಇನ್ನು 2 ಅವರಲ್ಲಿ ನಿಮ್ಮ ಮನೇಲಿ ಇರ್ತಾನೆ ಸರ್. ಸರಿ, ಕಳಿಸಿ. ಆದರೆ ಒಂದು ವಿಷಯ ಸರ್, ಅವನಿಗೊಂದು ವೀಕ್ನೆಸ್ಸು, ಕೋಪ ಜಾಸ್ತಿ. ಏನು ಅನ್ಕೋಬೇಡಿ. ಸರಿ, ಕಳಿಸ್ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಂಕ್ಚುವಲ್. ನಡೀರಿ. ಮನೆ ವರ್ಕ್ ನಡೀತಿದೆ, ಒಳಗೆ ಕಂಫರ್ಟಬಲ್ ಇರಲ್ಲ. ಸರ್, ಪೇಂಟ್ ತರಬೇಕು, ಅಮೌಂಟ್ ಬೇಕಿತ್ತು ಸರ್. ಬೇಗ ಬಂದ್ಬಿಡಿ. ಸರಿ ಸರ್. ಇನ್ನೊಂದು ವರ್ಷನೇ ಏನೋ UK ಇಲ್ಲ US ಸೆಟ್ಲ್ ಆಗಿಬಿಡ್ತೀರಾ. ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ವಾಕಿಂಗ್ ಸ್ಟಿಕ್ ಕಳಿಸ್ಕೊಡಿ. ಶರ್. ಟೀ ತಗೊಂಬಮ್ಮ. ತಗೊಳ್ಳಿ. ಬಂದಾಗಿಂದ ನಾನೊಬ್ಬನೇ ಮಾತಾಡ್ತಿದ್ದೀನಿ. ತುಂಬ ಅವಕಾಡ್ ಅನ್ನಿಸ್ತಿದೆ. ನೆಕ್ಸ್ಟ್ ನೀವೇನಾದರೂ ಮಾತಾಡಿದ್ರೇ ನಾನು ಮಾತಾಡೋದು, ಇಲ್ಲಾಂದರೆ ಟೀ ಕುಡಿದು ಹೊರಡ್ಬೋದು. ನಿಮ್ಮ ಕಾಲು ಯಾಕೆ ಹಿಂಗಾಯಿತು? ಇಂಥ ಟಫ್ ಕ್ವಶನ್ ಕೇಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎನಿವೇ, ನಾನು ಅಟೆಂಡ್ ಮಾಡಿದ ಕೊನೆ ಕೇಸನ್ನ ರಿಟೈರ್ಮೆಂಟ್ ಗಿಫ್ಟ್ ಇದು. ಐ ನೋ. 5 ವರ್ಷದ ಹಿಂದಿನ ಸೈಕೋ ಕಿಲ್ಲರ್ ಕೇಸ್ ಬಗ್ಗೆ ತುಂಬ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನನಗೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಆ ಕೇಸ್ ಬಗ್ಗೆ ಕೇಳಿದ ಮೇಲೇ ಬಂದಿತ್ತು. ನಿನಗೊಂದು ನಿಜ ಹೇಳ, ಅದರಲ್ಲಿದ್ದ ಆತಂಕ, ಅಪಾಯಗಳ ಬಗ್ಗೆ ನೀನು ತಿಳ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ನಿನಗೆ ಡೀಟೇಲಾಗಿ ಗೊತ್ತಾದರೆ ನೀನು ಈ ಕೆಲಸಕ್ಕೆ ಸೇರ್ಕೊಳ್ಳೋದ್ರ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡ್ತೀಯ. ಸರ್, ಆ ಕೇಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ನಿರಾಶೆ ಮಾಡಬೇಡಿ. ಈ ಕೇಸ್ ಬಗ್ಗೆ ತುಂಬ ಕೇಳಿದ್ದೆ ಅಂದೆ ಅಲ್ವಾ? ಮೊದಲು ನೀನು ಅದನ್ನ ಹೇಳು.
ಆಮೇಲೆ ಉಳಿದಿದ್ದನ್ನು ನಾನು ಹೇಳ್ಬೇಕೋ ಬೇಡವೋ ಅಂತ ನಾನು ಡಿಸೈಡ್ ಮಾಡ್ತೀನಿ. ಓಕೆ, 100% ಗೊತ್ತಿಲ್ಲ, ಆದರೆ ಸ್ವಲ್ಪ ಇಮ್ಯಾಜಿನೇಷನ್ ಆ್ಯಡ್ ಮಾಡಿ ಹೇಳ್ತೀನಿ. ಮಗ, ಈ ವೆದರ್ಗೆ ಈ ಸಾಂಗ್ ಸಖತ್ತಾಗಿ ಸೂಟ್ ಆಗತ್ತೆ ಕಣೋ. ಈ ಹಾಡಿದ್ನೇ ಹಾಡೋನ್ನ ಕಿಸ್ ಬಾಯ್ ದಾಸ ಅಂತಾರೆ. ಈ ಕೇಳಿದ್ನೇ ಕೇಳೋನ್ನ ಏನಂತಾರೆ? ವಾ, ರಶ್ಮಿಕಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ಟಿದ್ಯಾ? ಏನು ಇನ್ವೆಸ್ಟಿಗೇಷನಾ? ಮಗ, ನಾನು ಅವಳು ಒಂದೇ ಕಾಲೇಜು, ಅದು ಒಂದೇ ಕ್ಲಾಸ್ ಬೇರೆ. ಸಜೆಷನ್ ಲಿಸ್ಟಲ್ಲಿತ್ತು, ಅದಕ್ಕೆ ರಿಕ್ವೆಸ್ಟ್ ಕಳಿಸ್ದೆ. ಏನು ತಪ್ಪ? ಇದೇ ಚಿಲ್ಲರೆ ಕೆಲಸ ಬೇಡ ಅನ್ನೋದು. ಚಿಲ್ಲರೆ ಗಿಲ್ರೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಏನಾಯ್ತು? ಇಟ್ಕೊಳ್ಳೋ. ಲೋ ಮಗ, ಬ್ಯಾಡ ಕಣೋ. ಎಕ್ಸ್ಪ್ಲೇಷನ್ ಎಲ್ಲ ಕೊಡಕ್ ಟೈಮ್ ಇಲ್ಲ. ಇಟ್ಕೋ ಮಗ, ಬ್ಯಾಡ ಕಣೋ, ರಿಸ್ಕೋ. ಇಟ್ಕೊಳ್ಳೋ. ಮುಖ ಏನು ನೋಡ್ತಾ ಇದ್ಯಾ? ತೆಗೆ. ಗಾಡಿ ಈ ರೋಡಲ್ಲಿ ಲೇಟ್ ನೈಟ್ ಅಲ್ಲಿ ನಮ್ ಗಾಡಿ ಅಷ್ಟೇ ಓಡಾಡೋದಂತ ಈ ಏರಿಯಾದಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನಾಳೆ ಇದ್ದೇ ಜಾಗದಲ್ಲಿ ಏನಾದ್ರೂ ಡೆಡ್ ಬಾಡಿ ಸಿಕ್ತು ಅಂತ ಇಟ್ಕೋ, ನಮ್ ಕಾಲರ್ ಹಿಡ್ದು ಎಳ್ಕೊಂಡು ಹೋಗ್ತಾರಷ್ಟೇ. ಮೋರೋವರ್ ಈ ತರ ಒಂದ್ ಇನ್ಸಿಡೆಂಟ್ ಆಗಿದೆ ಅಂತ ನಮ್ 3 ಜನಕ್ಕೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಹೊತ್ತಾಗಿದ್ರು ಈ ಹಾಲ್ ಹಾಕೋರು, ಪೇಪರ್ ಹಾಕೋರು ಇವರೆಲ್ಲ ಬಂದ್ಬಿಡ್ತಿದ್ರು. ಅವಾಗ ನಾವೇನೋ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸೊ ಇವತ್ತು ಒಂದ್ ರಾತ್ರಿ ಈ ಬಾಡಿ ನಮ್ ಕಾರಲ್ಲೇ ಇರ್ಲಿ. ನಾಳೆ ಇದನ್ನ ಸೇಫ್ ಆಗಿ ಹೆಂಗ್ ಡಿಸ್ಪೋಸ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಏನಾದ್ರೂ ಒಂದ್ ಸಮಸ್ಯೆ ಆದ್ರೆ ಅದರಿಂದ ಹೆಂಗ್ ಆಚೆ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಟು ಈ ತರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ಮಗ, ಪೊಲೀಸು. ಎಲ್ಲ ಹೋಗ್ತಾ ಇದೀರಾ? ಮನೆಗೆ. ಯಾವ ಏರಿಯಾನ? ಇಲ್ಲೇ ಕುವೆಂಪು ನಗರ. ಏನೆಲ್ಲ ಒತ್ತೆ ಆಗಿದ್ದೀರಾ? ಗ್ಲಾಸ್ ಕೆಳಗಡೆ ಇದ್ದು ಏರ್ಸಷ್ಟೊಳಗೆ ನೆಂದೋದ್ವಿ. ಕುಡಿದಿದ್ದೀನಾ? ಫೈನ್ ಎಷ್ಟು ಅಂತ ಹೇಳಿ ಕಟ್ತೀನಿ. ಬಿಸಿ ತೊಳ್ರಿ, ಬಿಸಿ ತೊಳ್ರಿ, ಕೆಳಗಿಳಿಯ. ಅಲ್ಲ, ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದೀನಿ ತಾನೇ. ಕೆಳಗಿಳಿಯ, ಕೆಳಗಿಳಿಯ. ನೀನು ಬಾಯ್ ಕಡೆ. ಇಲ್ಲಿರ ಬೇಗ, ಬಾಯ್ ಕಡೆ. ಈ ಕಡೆ ಬರ. ಗಾಜಾಗಿದ್ದೆ ಇಟ್ಟಿದ್ದೀರನ? ಏನೋ ಇಷ್ಟೊಂದು ಕೆಲಸ? ಸರ್, ಅಂತ ಹುಡುಗರೇನಲ್ಲ ಸರ್, ಕಾಲೇಜ್ ಹುಡುಗರು ಸರ್. ಆಲ್ರೆಡಿ 2:30 ಆಗೋಗಿದೆ ಸರ್. ಕಾಲೇಜ್ ಹುಡುಗರು ಎಲ್ಲ ಮಾಡೋದು ಗೊತ್ತು, ಸುಮ್ಮನೆ ಇರೋ. ಸುರೇಶ, ಗಾಡಿ ತಗೊಂಡು ಸ್ಟೇಷನ್ ಬನ್ನಿ. ಕಾಲೇಜ್ ಸ್ಟೂಡೆಂಟ್ಗಳು ಸರ್, ಇಲ್ಲೇ ಮಾತಾಡ್ಕೊಳ್ಳೋಣ ಸರ್. ಪ್ಲೀಸ್ ಸರ್, ನೀವಾದ್ರೂ ಒಂದ್ಸರಿ ಹೇಳಿ. ಏನೋ ಆಲ್ರೆಡಿ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇನ್ನೊಂದು ಪ್ರಾಬ್ಲಮ್ ತಂದಿಯಲ್ಲೋ. ಯಾರ್ ನಾನಾ? ಸರಿ, ನಿನಗ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಗೊತ್ತು ತಾನೆ. ಈ ಬಾಡಿ ತಗೊಂಡೋಗಿ ಬೀದಿಲ್ ಬಿಸಾಕ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೋ. ಇರೋ, ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಪೊಲೀಸರ ಮೇಲೆ ಏನ್ಕೋ ಕೈ ಮಾಡಕ್ ಹೋಗಿದ್ದೆ? ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಅಲ್ಲೇ ನಿಂತಿದ್ರು ನಮ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ಓಕೆನಾ ನಿನ್ಗೆ? ನಾನ್ ಮಾತಾಡ್ತಾ ತಾನೆ. ನಮ್ ಫ್ಯೂಚರ್ ಹಾಳಾಗ್ತಿತ್ತು. ಅಲ್ಲ ಮಗ, ನಾನ್ ಮಾತಾಡಿದ್ರೆ ತಾನೇನೋ. ಅಷ್ಟ್ರಲ್ಲಿ ಹೋಗಿ ಅವ್ರ ಮೇಲೆ ಕೈ ಮಾಡಿದ್ಯಾ? ಅವ್ರು ನೋಡ್ರೆ ಗಾಡಿ ನಂಬರ್ ಬೇರೆ ನೋಟ್ ಮಾಡ್ಕೊಂಡು ಹೋಗಿದ್ದಾರೆ. ಬರೋ ಇಲ್ಲಿ ನೋಡ್ರೋ. ಟ್ರಾಫಿಕ್ ಪೊಲೀಸ್ ಕೊಡೋದ್ರೆ ಅಷ್ಟು ದೊಡ್ಡ ಇಶ್ಯೂ ಏನೂ ಆಗೋದಿಲ್ಲ. ಅವ್ರು ನಮ್ನ ಹುಡುಕೊಂಡು ಬರ್ತೀನಿ ಅಂದ್ರು ಮಿನಿಮಮ್ 3 ದಿನನಾದ್ರೂ ಬೇಕಾಗತ್ತೆ. ಗಾಡಿ ರಿಜಿಸ್ಟ್ರೇಷನ್ ಇರೋದು ಬೆಂಗಳೂರ್ದು, ಗೊತ್ತು ತಾನೆ? ಅಷ್ಟರಲ್ಲಿ ಈ ಬಾಡಿನ ಎಲ್ಲಿ ಹೆಂಗೆ ಸೇಫ್ ಆಗಿ ಡಿಸ್ಪೋಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಆಮೇಲೆ ಏನು, ಅವ್ರು ನಮ್ನ ಹುಡುಕೊಂಡು ಬಂದು ಒಂದ್ 4 ದಿನ ಸ್ಟೇಷನ್ಗೆ ಹಾಕ್ತಾರ, 4 ಹೊಡಿತಾರ. ಹೊಡಿಲಿ ಬಿಡು.
ಈ ಕೇಸಲ್ಲಿ ತಗೊಳಕೊಂಡು ಜೀವನ ಪೂರ್ತಿ ಮುದ್ದೆ ಮುರಿಯೋದಕ್ಕಿಂತ ಅದೆಷ್ಟೋ ವಾಸಿ. ಲೇ, ನಿಮ್ಮಿಬ್ರನ್ನ ಅಲ್ಲಿಂದ ಬಚಾವ್ ಮಾಡಿ ಕರ್ಕೊಂಡ್ ಬಂದಿದ್ಕೆ ನನ್ಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಕೈ ಮಾಡಿ ತೋರ್ಸೋದು ನನ್ಗಿಷ್ಟ ಆಗಲ್ಲ. ಅಲ್ಲೋ ಹುಡುಗರು ಆಕ್ಸಿಡೆಂಟ್ ಮಾಡಿದ ವಿಚಾರನ ನಾವು ರೆಕಾರ್ಡ್ಸಲ್ಲಿ ಮೆನ್ಷನೇ ಮಾಡಿಲ್ವಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಇದನ್ನೇ ಫೀಲ್ಡ್ ವರ್ಕ್ ಅನ್ನೋದು ಸರ್. ಸರ್, ಡ್ರೈವರ್ ಬರೋದು ಲೇಟ್ ಆಗುತ್ತೆ ಅಂತ ಸರ್. ಹಾಂ, ನಿಮಗೆ ಡ್ರೈವ್ ಮಾಡೋಕ್ಕೆ ಬರುತ್ತಾ? ಹಾಂ, ಸೊ ಡಿಡ್ ಐ ಸರ್ಪ್ರೈಸ್ ಯು? ಬೇರೆ ಏನು ಗೊತ್ತು ನಿಮಗೆ? ಅಷ್ಟೇ, ಉಳಿದಿದ್ದು ನೀವೇ ಹೇಳಬೇಕು ಸರ್. ಹೇಳಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಇದರಿಂದ ನೀನು ಪೊಲೀಸ್ ಆಗ ಆಸೆನ ಕೈ ಬಿಟ್ಟರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನೋಡೋಣ ಸರ್. ನೋಡಿ, ಏಯ್, ಏನು ಬೆಳಗ್ಗೆನೇ ನಿದ್ದೆನಾ? ಎದ್ದೇಳ್ರಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ರೀ, ಏನ್ರಿ ಇದೆಲ್ಲ? ಏನ್ರಿ ಬೀಳಿಸ್ತಿರಲ್ರಿ, ಸರಿಯಾಗಿ ಜೋಡಿಸ್ರಿ. ಹೇ, ಸಾಹೇಬ್ರು ಬಂದಾಗಲೇ ಏನಾದ್ರು ಕಿತಾಪತಿ ಮಾಡ್ತಾರೆ. ಸರ್, ನಿಮ್ಮ ಫೋನಿಗೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಸರ್. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ, ಲ್ಯಾಂಡ್ಲೈನ್ಗೆ ಮಾಡಬೇಕು ತಾನೆ? ಲ್ಯಾಂಡ್ಲೈನಾ? ಅದು ಯಾವಾಗ ಬಂತು ಸರ್? ನಿನ್ನೆ ತಾನೇ ಕನೆಕ್ಷನ್ ತಗೊಂಡೆ. ಲೈ, ಚಾರ್ಜರ್ ಕೊಡು. ಏನು ವಿಷಯ? ಸರ್, ನಮ್ಮ ಏರಿಯಾದಲ್ಲಿ ಒಂದು ಡೆತ್ ಆಗ್ಬಿಟ್ಟಿದೆ ಸರ್. ನೇಣ ಪಾಯ್ಸನ್ನ? ಅಲ್ಲ ಸರ್, ಪಾರ್ಕ್ ರೋಡಲ್ಲಿ ಗನ್ ಶಾಟ್. ಯಾರು? ಪ್ರೀತಮ್ ಅಂತ ಹುಡುಗ. ಇದೊಂದು ಲೈಸೆನ್ಸು ಸರ್. ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು? ಹೊರಗಡೆ ಇದ್ದಾನೆ ಸರ್, ಕರ್ಕೊಂಬರ್ತೀನಿ. ಏಯ್, ಹೇಳ್ರ ಮೇಲೆ ಏನು ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದೀರಾ? ಸರ್, ಟೀ. ಒಳಗಡೆ ಸಾಹೇಬ್ರಿಗೆ ಕೊಡು. ಸರ್, ಇದೊಂದು ಸೈನ್ ಮಾಡಿಕೊಡಿ ಸರ್. ಹೌದು, ನಾವು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಊರಿನವರೆಲ್ಲ ನಮ್ಮನ್ನು ಬೈತಾರೆ. ನೀನು ನೋಡಿದ್ರೆ ನಮ್ಮ ಕೆಲಸನೇ ಮಾಡಲ್ವಲ್ಲಮ್ಮ. ಬಿಲ್ಡಿಂಗ್ ಹಿಂದ್ಗಡೆ ಎಷ್ಟು ಕಾಸು ಬಿದ್ದಿದೆ, ಕ್ಲಿಯರ್ ಮಾಡಮ್ಮ ಅದನ್ನ. ಏಯ್, ಬರ ಇಲ್ಲ ಸರ್. ಬಾ. ಹಾಂ ಸರ್. ಸರ್, ನಿಮಗೆ ಟೇಬಲ್ ಮೇಲೆ ಇಡ. ಇವನೇ ಸರ್. ಹಾಂ. ಏಯ್, ಅದೇನು ನೋಡಿದೆ ಅಂತ ಸಾಹೇಬ್ರಿಗೆ ಸರಿಯಾಗಿ ಹೇಳು. ಸರ್, ನನ್ನ ಹೆಸರು ಹರೀಶ್ ಅಂತ ಸರ್. ಇಲ್ಲೇ ಪ್ರಜಾವಾಣಿ ಪೇಪರ್ ಹಾಕ್ತೀನಿ. ಬೆಳಗ್ಗೆ ಟಿಪ್ಪಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ, ರೋಡಲ್ಲಿ ಯಾರೋ ಬಿದ್ದಿದ್ರು ಸರ್. ತಲೆ ಸುತ್ತ ಬಿದ್ದಿರಬೇಕು ಅಂತ ಹತ್ರ ಹೋಗಿ ನೋಡಿದ್ರೆ ತಲೆ ಗುಂಡೆಟ್ ಬಿದ್ದಿತ್ತು ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ನೋಡಿದೆ? ಒಂದು 2:30-3 ಇರಬೇಕು ಸರ್. ಪಟ್ ಅಂತ ನಾನು ಸ್ಟೇಷನ್ ಬಂದು ಹೇಳ್ಬಿಟ್ಟೆ ಸರ್. ಸರ್, ಆ ಫೈಲು ಅಲ್ಲಿದೆ ನೋಡ. ಅಂದರೆ ಬೆಳಗ್ಗೆ ಯಾರಿಗೂ ಪೇಪರ್ ಹಾಕಿಲ್ಲ ನೀನು? ಇಲ್ಲ ಸರ್, ಬೆಳಗ್ಗೆಯಿಂದ ಇಲ್ಲೇ ಕೂರಿಸಿದ್ದಾರೆ ಸರ್. ಓನರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಸರಿ, ನಿನ್ನ ಅಡ್ರೆಸ್ನ ರೈಟರ್ ಹತ್ರ ಕೊಟ್ಬಿಟ್ಟು ಹೋಗು. ಸರಿ ಸರ್. ಹ್ಞೂ, ಬಾಡಿ ಕ್ಲಿಯರ್ ಮಾಡಿದ್ರಾ? ಕ್ಲಿಯರ್ ಮಾಡಾಯ್ತು ಸರ್. ಕ್ರೈಮ್ ಸ್ಕ್ವಾಡಿಂದ ಜಯದೇವ್ ಅವರು ಬಂದು ಕ್ಲಿಯರ್ ಮಾಡಿದ್ರು. ರೆಸಿಡೆನ್ಷಿಯಲ್ ಏರಿಯಾ ಸರ್ ಅದು. ಸುಮ್ಮನೆ ಜನ ಗಾಬರಿ ಆಗ್ಬಿಡ್ತಾರೆ ಅಂತ ನಾನೇ ನಿಂತು ಕ್ಲಿಯರ್ ಮಾಡಿಸ್ದೆ. ಹುಡುಗನ ಮನೆಗೆ ಇನ್ಫಾರ್ಮ್ ಮಾಡಿದ್ರಾ? ಇನ್ನೂ ಇಲ್ಲ ಸರ್. ಮೊದಲು ಮಾಡಿ. ಸರಿ ಸರ್. ಸರ್ 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 ವೈಟ್ ಕಾರ್ ಸರ್. ಸರ್ ಸರ್ ಬೇಗ ಬನ್ನಿ ಸರ್. ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಯಾಕೋ, ಏನಾಯ್ತು? ಸರ್ ಬನ್ನಿ ಸರ್. ಪಾರ್ಕ್ ಹತ್ರ ಸರ್ ಕಾರು ಸರ್. ಏಯ್, ಅದೇನಂತ ಹೋಗಿ ನೋಡು. ಸರಿ ಸರ್, ನೋಡ್ತೀನಿ. ಪಾರ್ಕ್ ಹತ್ರ ಬಿಳಿ ಕಾರ್ ಇತ್ತು ಅಂತ ಹೇಳಿದಲ್ಲ, ಅದು ಈಗ ಪಾಸ್ ಆಯ್ತು ಸರ್. ಯಾವ ಕಾರ್ ಬಗ್ಗೆ ಹೇಳ್ತಿದ್ಯೋ? ಸರ್ ಬಿಳಿ ಕಾರ್ ಸರ್, ಪಾರ್ಕ್ ಹತ್ರ. ಬಿಳಿ ಕಾರ್ ಎಲ್ಲ ಅದೇ ಕಾರ್. ಸರ್ ಅದು ಹಂಗಲ್ಲ ಸರ್, ಅದು ನಾನು ನೋಡಿದ ತಕ್ಷಣ ಹಿಂಗೆ ಪಾಸ್ ಆಯ್ತು ಸರ್ ಅದು. ಸರ್ ಏಯ್, ಅದೇನು ಅಂತ ನಾವು ನೋಡ್ಕೋತೀವಿ, ನೀನು ಹೊರಡು. ಸರ್ 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 ಏಯ್, ಹೊರಡು ಅಂತ ಹೇಳದ್ನಲ್ಲ, ಹೊರಡು. ಏನ್ರಿ ಸಮಸ್ಯೆ? ಏನಿಲ್ಲ ಸರ್, ಸ್ಪಾಟಲ್ಲಿ ಯಾವುದೋ ಒಂದು ಬಿಳಿ ಕಾರ್ ನಿಂತಿದ್ದು ನೋಡೋದಂತೆ.
ಅದು ನಮ್ಮ ಸ್ಟೇಷನ್ ಹತ್ರ ಬಂದಿತ್ತಂತೆ. ಇವನು ನೋಡಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರಂತೆ. ಆ ಸ್ಪಾಟಲ್ಲಿ ಯಾವ್ದಾದ್ರು ಕಾರ್ ನೋಡಿದ್ರಾ? ಸ್ಪಾಟಲ್ಲಿ ನಾನು ಯಾವ ಕಾರು ನೋಡಲಿಲ್ಲ ಸರ್. ಮೊಬೈಲ್ ಕೊಡಿ. ಹಾಂ. ಹಲೋ, ಯಾರು? ನಾನು ರೀ ಸೂರ್ಯ ತೇಜ್. ಸರ್, ಬೆಳಗ್ಗೆಯಿಂದ ನಿಮ್ಮ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಇದ್ದೀವಿ. ಏನು ಮಾಡೋದು, ಇತ್ತೀಚೆಗೆ ಮರು ಜಾಸ್ತಿ ಆಗಿದೆ. ಮೊಬೈಲ್ನ ಸ್ಟೇಷನ್ಲೇ ಮರ್ತೋಗಿದ್ದೆ. ಸರ್, ನಿಮಗೆ ವಿಷಯ ಗೊತ್ತಾಗಿದೆ ಅನ್ಕೋತೀನಿ. ಅದಕ್ಕೆ ಕಾಲ್ ಮಾಡಿದ್ದು. ಪೋಸ್ಟ್ ಮಾರ್ಟಮ್ ಏನಾಯಿತು? ಸರ್, ರಿಪೋರ್ಟ್ ಬರೋಕ್ಕೆ ಸಾಯಂಕಾಲ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ರಿಪೋರ್ಟ್ ಬಂದ ತಕ್ಷಣ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ರಾಜಣ್ಣ ಇದನ್ನು ಸೂಸೈಡ್ ಅಂತಿದ್ದಾರೆ. ಏನು ಸರ್? ಅಲ್ಲ ರೀ, ಅವನೇ ಪಾರ್ಕ್ ಹತ್ರ ಬಂದು ಸೂಸೈಡ್ ಮಾಡ್ಕೊಂಡು ಅಂದರೆ ನಂಬಕ್ಕಾಗತ್ತೆ? ಸರ್, ಸತ್ತೋಗಿರೋ ಒಂದು ಫಿಂಗರ್ ಪ್ರಿಂಟ್ಸು ಆ ಗನ್ ಮೇಲಿತ್ತು. ಅದು ಮಳೆಯಲ್ಲಿ ತುಂಬ ಫೇಡ್ ಆಗಿತ್ತು. ಹಾಗಾಗಿ ಇದನ್ನು ಸೂಸೈಡ್ ಇರ್ಬೋದು ಅಂತ ಹೇಳ್ಬೋದು, ಆದರೆ 100% ಅಂತೂ ಹೇಳೋಕ್ಕಾಗಲ್ಲ. ಸರಿ, ನಾನು ಸ್ಪಾಟ್ ಹತ್ರ ಹೋಗಿ ನಿಮಗೆ ಕಾಲ್ ಮಾಡ್ತೇನೆ. ಓಕೆ ಸರ್. ಪೂರ್ತಿ ದಿನ ಇದೇ ಮೊಬೈಲ್ ಕೈಯಲ್ಲಿರುತ್ತೆ. ಹಾಂ ಸರ್. ಆಮೇಲೆ ಫೋನ್ ಮಾಡಿದ್ರೆ ಯಾರು ಅಂತ ಕೇಳಬೇಡಿ. ಸರಿ ಸರ್. ಇಲ್ಲೇನಾ ನಡೆದಿದ್ದು? ಹ್ಞೂ ಸರ್, ಇಲ್ಲೇ ಮುಂದೆ. ಬ್ಯಾರಿಕೇಡ್ಸೂ ಹಾಕೇ ಇಲ್ಲ. ಅದೇ ಪಬ್ಲಿಕ್ಕಿಗೆಲ್ಲ ಗೊತ್ತಾಗುತ್ತೆ ಬೇಡ ಅಂತ ಜಯದೇವ್ ಬಂದರು ಸರ್. ಆ ನ್ಯೂಸ್ ಪೇಪರ್ ಹುಡುಗ ಬಾಡಿನ ಇಲ್ಲೇ ನೋಡಿದ್ದು ಅಂತ ಹೇಳಿದ್ನಾ? ಸರ್, ಆ ಹುಡುಗನ ಮಾತು ಅಷ್ಟೊಂದು ಸೀರಿಯಸ್ ಆಗಿ ತಗೋತಿರಲಿಲ್ಲ ಸರ್. ಯಾಕೆ? ರಿವಾರ್ಡ್ ಜಾಸ್ತಿ ಸಿಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಷನ್ ಕೊಡ್ತಿದ್ದಾನೆ ಅನ್ಸುತ್ತೆ ಸರ್. ಮೀಡಿಯಾ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ತಾನೇ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಸರ್, ಹೋಗಿ ಕುಡಿಯೋಕೆ ನೀರು ತಗೊಂಬ. ಪ್ರಶ್ನೆ ಕೇಳೋಕ್ಕೆ ಮೈಕ್ ಇದ್ರೆ ಸಾಕು, ಉತ್ತರ ಕೊಡೋದಕ್ಕೆ ಸಾಕ್ಷಿನೂ ಬೇಕಲ್ವಾ? ಕಂಪ್ಲೇಂಟ್ ಮಾಡಿರೋನು ನ್ಯೂಸ್ ಪೇಪರ್ ಹುಡುಗ. ವಿಷಯ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಹಂಗೇನಿಲ್ಲ ಸರ್, ನಾನು ನೋಡ್ಕೊತೀನಿ. ತೊಗೊಳ್ಳೋ. ಗ್ಲಾಸ್ ಕ್ಲೀನ್ ಮಾಡು. ಸರ್ ಸರ್, ಒಂದು ನಿಮಿಷ ಸರ್. ಹೇಳಿ ಸರ್, ಇದನ್ನು ಯಾರು ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಸರ್. ಆದರೆ ನನಗೆ 3 ಜನದ ಮೇಲೆ ಡೌಟ್ ಇದೆ ಸರ್. ಯಾರು? ಈ ಏರಿಯಾದಲ್ಲಿ 3 ಹುಡುಗರು ಇದ್ದಾರೆ ಸರ್. ಯಾವಾಗಲೂ ಮಧ್ಯರಾತ್ರಿ ಹೊತ್ತು ಇದೇ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ನೋಡೋದಕ್ಕೆ ದುಡ್ಡಿರೋ ಮನೆ ಹುಡುಗರ ಥರ ಕಾಣಿಸ್ತಾರೆ. ಅವ್ರ ಹತ್ರ ಗನ್ನಿರೋ ಚಾನ್ಸಸ್ ಕೂಡ ಇದೆ ಸರ್. ಒಂದು ಈ ಕೇಸ್ಗೂ ಅವ್ರಿಗೂ ಏನಾರು ಸಂಬಂಧ ಇರ್ಬೋದು, ಇಲ್ಲ ಅವ್ರನ್ನ ವಿಚಾರಿಸಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅನ್ಸುತ್ತೆ ಸರ್. ಅನ್ಸುತ್ತಾ? ಏನೋ ಒಂದು ಗಟ್ ಫೀಲಿಂಗ್ ಸರ್. ಪೊಲೀಸ್ ಅವ್ರು ಏನೋ ನಂಬ್ತಾರೋ ಬಿಡ್ತಾರೋ, ಅವರಲ್ಲಿರೋ ಇಂಟ್ಯೂಷನ್ನ ನಂಬಲೇಬೇಕಲ್ಲ ಸರ್. ಅದಕ್ಕೆ ಸರ್ ಹೇಳಿದ್ದು. ನಿಮ್ಮ ನಂಬಿಕೆ ಸುಳ್ಳಾದರೆ? ಯಾವಾಗಲೂ ಕ್ಲೂ ಸಿಗಿದಿರೋ ಕ್ರೈಮಲ್ಲಿ 48 ಅವರ್ಸ್ ಒಳಗಡೆ ಕೊಲೆಗಾರನ ಪತ್ತೆ ಮಾಡ್ಬೋದು ಅನ್ನೋ ಒಂದು ಅನ್ರಿಟನ್ ರೂಲ್ ಇದೆ ಅಲ್ವಾ ಸರ್? ಕ್ರೈಮ್ ಬ್ರಾಂಚ್ ಇದನ್ನ ಸೂಸೈಡ್ ಅಂತಿದ್ದಾರೆ. ಏನು ಸರ್, ಒಬ್ಬನ ಶೂಟ್ ಮಾಡಿ ಅವ್ನ ಕೈಲಿ ಗನ್ನಿಟ್ಟು ಹೋಗೋದು ಹಳೆ ಸ್ಟೈಲ್ ಅಲ್ವಾ ಸರ್? ಕ್ಲೂಸ್ ಎವಿಡೆನ್ಸ್ ಇಲ್ವಲ್ರಿ ನಮ್ಮ ಹತ್ರ? ಸರ್, ನಾನು ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೇನೆ ಅನ್ಸುತ್ತೆ. ಆದರೂ ನಾನು ಇದನ್ನು ಕೇಳಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಸರ್. ಕೇಳಿ. ಕೈಯಲ್ಲಿ ಕೋಲಿಡ್ಕೊಂಡು ವಾಚ್ಮನ್ ಥರ ಕೆಲಸ ಮಾಡೋ ಬದಲು ಇಂಥ ಕೇಸಲ್ಲಿ ಇನ್ವಾಲ್ವ್ ಆಗಬೇಕು ಅನ್ಕೋತೀನಿ ಸರ್. ಏಯ್, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡಪ್ಪ. ರಾಜಣ್ಣ, ಸಮರ್ಥ್. ಹೌದು ಸರ್, ನೆನ್ನೆ ನಿಮ್ಮ ಸ್ಟೇಷನ್ ಜಾಯ್ನ್. ಹೊಸೊಬ್ರು ಇಬ್ರು ಜಾಯ್ನ್ ಆದರು ಅಂತ ರಾಜಣ್ಣ ಹೇಳಿದ್ರು. ರಾಜಣ್ಣ ಸರ್, ಒಬ್ಬರನ್ನ ಸ್ಪಾಟ್ ಹತ್ರ ಬಂದಿರೋದಕ್ಕೆ ಕೇಳಿ. ಸರಿ ಸರ್. ಸಮರ್ಥ್ ಇನ್ಮೇಲೆ ನಮ್ಮ ಜೊತೆನೇ ಇರಲಿ. ಥ್ಯಾಂಕ್ ಯು ಸರ್. ಇದೇ ಮನೆ ಸರ್. ಕಾರ್ ಬೇಸ್ಮೆಂಟಲ್ಲಿ ಇರುತ್ತೆ. ರಾಜಣ್ಣ, ನೀವು ಬೇಸ್ಮೆಂಟ್ ನೋಡಿ. ಸರಿ ಸರ್. ಒಳಗೆ ಬರ್ಬೋದಾ? ಸರ್, ಬನ್ನಿ ಸರ್. ನಿಮ್ಮ ಮನೆಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ಗೊತ್ತಿಲ್ಲ. ಕೂತ್ಕೊಳ್ಳಿ. ನಿನ್ನೆ ರಾತ್ರಿ ಪಕ್ಕದ ರೋಡಲ್ಲಿ ಒಂದು ರಾಬ್ರಿ ನಡೆದಿದೆ. ಕಳ್ತನ ಮಾಡಿದವರು ಓನರ್ಗೆ ಗನ್ ತೋರಿಸಿ ಎದುರಿಸಿದ್ದಾರೆ. ನಮ್ಮ ಹತ್ರ ಯಾವ ಗನ್ನು ಇಲ್ವಲ್ಲ. ಡೋಂಟ್ ಟ್ರೈ ಟು ಆ್ಯಕ್ಟ್ ಟು ಸ್ಮಾರ್ಟ್. ಕಳ್ತನ ಮಾಡಿದವರು ಈ ಮನೇಲಿ ಬಚ್ಚಿಟ್ಕೊಂಡಿದ್ರ ಅಂತ ನೋಡೋಕೆ ಬಂದ್ವಿ. ಈ ಮನೆ ಯಾರ್ದು? ನನ್ನ ಹೆಸರಲ್ಲೇ ಇದೆ. ಏನಿನ ಹೆಸರು? ವಿಶ್ವ. ನೀವೆಲ್ಲ? ಸರ್, ನಾನು ಕಾರ್ತಿಕ್, ಇವನು ಸಂತೋಷ್.
ಇಷ್ಟು ದೊಡ್ಡ ಮನೆಯಲ್ಲಿ ನೀವು 3 ಜನನಾ? ಇಲ್ಲ ಸರ್, ತಿಂಗಳಿಗೊಂದ್ಸತಿ ಇವ್ರ ಅಪ್ಪ ಬಂದು ಹೋಗ್ತಿರ್ತಾರೆ. ಮನೆ ನೋಡ್ಕೊಳ್ಳೋದಕ್ಕೆ ಕೆಲಸದವ್ರು ಇದ್ದಾರೆ ಸರ್. ನೀವೆಲ್ಲ ಏನು ಮಾಡ್ಕೊಂಡಿದ್ದೀರಾ? MBA ಸೆಕೆಂಡ್ ಇಯರ್. ಓಹ್, ಸಾರ್ ಅನ್ನೋ ಪದ ನಿನ್ನ ಬಾಯಿಂದ ಬರೋದೇ ಇಲ್ವಾ? ಬರತ್ತೆ ಸರ್. ಇನ್ನೊಂದು ಅರ್ಧ ಗಂಟೆ ಈ ಮನೆ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಸಮರ್ಥ ಸರ್, ಇಡೀ ಮನೆನ ಒಂದ್ಸರಿ ಚೆಕ್ ಮಾಡಿ. ಡಂಬಿಂಗನ್ ಏನಾದ್ರು ಸಿಗುತ್ತಾ ನೋಡಿ. ಯಾರಾದರೂ ಬಚ್ಚಿಕೊಂಡಿದಾರ ನೋಡ್ಕೊಂಬನ್ನಿ. ಓಕೆ ಸರ್. ಸರ್, ಎಲ್ಲ ಚೆಕ್ ಮಾಡಿದೆ ಸರ್, ಗಾಡಿ ಲಾಕ್ ಆಗಿದೆ. ಕೀ ಎಲ್ಲಿದೆ? ಸರ್, ನೆನ್ನೆ ನಾವು ಲೇಟ್ ನೈಟ್ ಬಂದ್ವಿ. ಕೀಯಲ್ಲಿ ಇಟ್ಟಿದ್ದೀವೋ ಗೊತ್ತಿಲ್ಲ ಸರ್. ಆಫೀಸರ್ಸ್ ಕೇಳಿದ್ರೆ ಎಕ್ಸ್ಕ್ಯೂಸ್ ಕೊಡಬಾರ್ದು. ಹೋಗಿ ತಗೊಂಬನ್ರಿ. ಎಕ್ಸ್ಕ್ಯೂಸ್ ಅಲ್ಲ ಸರ್. ಏಯ್ ರಾಮನ್ರಿ ಹೋಗಿ. ಆ ಹುಡುಗರಿಗೂ ಈ ಕೊಲೆಗೂ ಏನೂ ಸಂಬಂಧ ಇಲ್ಲ ಅನ್ನಿಸ್ತಿದೆ. ಆದರೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅದಂತೂ ಕನ್ಫರ್ಮ್. ಸಮರ್ಥ ಸರ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ? ಅವ್ರನ್ನ ಕ್ಲೋಸ್ ಆಗಿ ವಾಚ್ ಮಾಡಬೇಕು ಅನಿಸ್ತಿದೆ ಸರ್. ಗುಡ್, ಗೋ ಅಹೆಡ್. ಓಕೆ ಸರ್. 555 ಯಾರು ಅದು? ನಮ್ಮ ರೈಟ್ರದ್ದು ಸರ್. ಸೈಡ್ಗೆ ಹಾಕಿ. ಹಲೋ, ಹೇಳಪ್ಪ. ಏನ? ಯಾವಾಗ? ಸರಿ. ನಮಸ್ಕಾರ. ಯಾರು ಫಸ್ಟ್ ಸ್ಟೇಷನ್ ಕಾಲ್ ಮಾಡಿ? ಸರ್ ಇವರೇ ಸರ್, ಸಂಜಯ್ ಅಂತ ಇವರೇ ಕಾಲ್ ಮಾಡಿ. ನಾನೇ. ನೀವೇನ ಇದು ಮೊದಲು ನೋಡಿದ್ದು? ಇಲ್ಲ ಸರ್, ನಾನು ಫ್ಲ್ಯಾಟ್ ಒಳಗೆ ಹೋಗೇ ಇಲ್ಲ ಸರ್. ಬೆಳಿಗ್ಗೆ 7 ಗಂಟೆಗೆ ಅರ್ಚನಾ ಫ್ರೆಂಡ್ ಬಂದು ನಮ್ಮ ಮನೆ ಬಾಗಿಲು ತಟ್ಟಿದ್ರು. ಅರ್ಚನಾ ರೂಮೆಲ್ಲ ಬ್ಲಡ್ ಆಗಿದೆ, ಅವಳು ಕಾಣಿಸ್ತಾ ಇಲ್ಲ ಅಂದರು. ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ತಕ್ಷಣ ಫೋನ್ ಮಾಡಿದೆ ಸರ್.
ಎಷ್ಟು ಗಂಟೆಗೆ ಸ್ಟೇಷನ್ಗೆ ಕಾಲ್ ಮಾಡಿದ್ರಿ? ಒಂದು 7:15 ಫೋನ್ ಮಾಡಿದ್ದೆ ಸರ್. 5 ನಿಮಿಷದಲ್ಲಿ ಬರ್ತೀನಿ ಅಂದರು. ಇಲ್ಲಿವರೆಗೂ ಬಂದೇ ಇರಲಿಲ್ಲ ಸರ್. ಈಗ 15 ಮಿನಿಟ್ಸ್ ಮುಂಚೆ ನಾನೊಂದ್ಸರಿ ಫೋನ್ ಮಾಡಿ ರಿಮೈಂಡ್ ಮಾಡಿದ್ದೀನಿ ಸರ್. ಏನ್ರಿ ರಾಜಣ್ಣ, ಬೆಳಗ್ಗೆ 7:15 ಕಾಲ್ ಮಾಡಿದ್ದಾರೆ, ನಮ್ಗೆ ಇಷ್ಟೊತ್ತಾದ್ರೂ ಇನ್ಫಾರ್ಮೇಷನೇ ಬಂದಿಲ್ಲ. ಸರ್ ಒಂದು ನಿಮಿಷ. ಸರ್ ಅವ್ರು ಕಾಲ್ ಮಾಡಿದಾಗ ನಾವು ಪಾರ್ಕ್ ಹತ್ರ ಇದ್ವಿ. ಸ್ಟೇಷನಿಗೆ ಹೊಸ್ದಾಗಿ ಬಂದಿರೋ ಕಾನ್ಸ್ಟೇಬಲ್ ಮಾತ್ರ ಇದ್ದ ಅಂತ ಕಾಣುತ್ತೆ. ಅವನ ಅಡ್ರೆಸ್ ಬರ್ಕೊಂಡಿದ್ದಾನೆ, ನಮಗೆ ಇನ್ಫಾರ್ಮ್ ಮಾಡಿಲ್ಲ ಅಷ್ಟೇ ಸರ್. ಅಲ್ಲ ರೀ, ಸಮರ್ಥ್ ಕೂಡ ಹೊಸಬಾತಾನೆ. ಆ ಕಾನ್ಸ್ಟೇಬಲ್ ಕಾಲ್ ಮಾಡಿಕೊಡಿ, ನಾನು ಮಾತಾಡಬೇಕು. ಅವನ ನಂಬರ್ ಇಲ್ಲ ಸರ್ ನನ್ನ ಹತ್ರ. ಸುಮ್ಮನೆ ಎಕ್ಸ್ಕ್ಯೂಸಲ್ಲೇ ಹೇಳ್ಬೇಡಿ, ರೈಟ್ರಿಗೆ ಕಾಲ್ ಮಾಡಿ ಕನೆಕ್ಟ್ ಮಾಡೋಕ್ಕೆ ಹೇಳಿ. ಸರಿ ಸರ್. ನೀವು ಸರ್ ಆಶಾ. ಇಲ್ಲಿ ನಡೆದಿದ್ದೆಲ್ಲ ಸ್ವಲ್ಪ ಡೀಟೇಲಾಗಿ ಹೇಳೋಕ್ಕಾಗತ್ತಾ? ಸರ್ ಬೆಳಿಗ್ಗೆ 6:45 ರೀಚ್ ಆದೆ ಸರ್. ಎಷ್ಟಾಯಿತು? 100 ರೂಪಾಯಿ ಮೇಡಮ್. ತಗೊಳ್ಳಿ. ಅರ್ಚನಾ ಎಲ್ಲಿಳು? ನೋಡಿದ್ರೆ ಅರ್ಚನನ್ ಬೆಡ್ರೂಮ್ ಫುಲ್ ಬ್ಲಡ್ ಆಗಿತ್ತು. ಏನು ಮಾಡೋದು ಅಂತ ಗೊತ್ತಾಗದೆ ಸಂಜಯ್ ಅವ್ರು ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಕರೆಸಿದ್ರು ಸರ್. ಈ ಮನೆಗೆ ನಿಮ್ಮ ಹತ್ರ ಒಂದಿದೆಯಾ? ಹೌದು ಸರ್. ವೀಕೆಂಡ್ ಆದರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರ್ತೀನಿ. ಅರೈವಲ್ ಟೈಮಿಂಗ್ಸ್ ಚೇಂಜ್ ಆಗ್ತಾನೆ ಇರುತ್ತೆ, ಹಾಗಾಗಿ ಒಂದು ಕೀ ನನ್ನ ಹತ್ರನೂ ಇರುತ್ತೆ. ಬೆಂಗಳೂರಿನಲ್ಲಿ ಏನು ಮಾಡ್ಕೊಂಡಿದ್ದೀರಾ? CTSನಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಬಸ್ ಟಿಕೆಟ್ ಇದೆಯಾ? ಆನ್ಲೈನ್ ಬುಕಿಂಗ್ ಸರ್. ನೀವು ಅರ್ಚನಾ ರಿಲೇಷನ್ಸಾ? ಇಲ್ಲ ಸರ್, ಕಾಲೇಜ್ ಫ್ರೆಂಡ್ಸ್. ಅರ್ಚನಾ ಹತ್ರ ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ? ನಿನ್ನೆ ಸಾಯಂಕಾಲ ಸರ್. ಈ ಅಪಾರ್ಟ್ಮೆಂಟ್ಗೆ ಯಾವಾಗ ರೀಚ್ ಆದ್ರಿ ಅಂತ ನೆನಪಿದೆಯಾ? 6:30 ರೀಚ್ ಆದೆ ಸರ್. ಬಸ್ ಸ್ಟಾಪಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು 6:45 6:50 ಆಗಿರ್ಬೋದು ಸರ್. ಅರ್ಚನಾ ಮೊಬೈಲ್ಗೆ ಒಂದು ಕಾಲ್ ಮಾಡಿ. ಸ್ವಿಚ್ ಆಫ್ ಆಗಿದೆ ಸರ್. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ರಾಜಣ್ಣ. ಸರ್ ಏನಾಯಿತು? ಅವ್ರಿಗೆ ಕಾಲ್ ಮಾಡಿದೆ ಸರ್, ಎತ್ತಲಿಲ್ಲ. ಮಿಸ್ ಕಾಲ್ ನೋಡಿ ವಾಪಸ್ ಮಾಡಿದ್ರು ಮಾಡ್ಬೋದು ಸರ್. ನಿಮಗೆ ಮೈಸೂರಲ್ಲಿ ರಿಲೇಷನ್ಸ್ ಇದ್ದಾರಾ? ಇಲ್ಲ ಸರ್. ನಿಮಗೆ ಸಂಜೆ ಅವ್ರ ಪರಿಚಯನಾ? ಇಲ್ಲ ಸರ್, ಇಲ್ಲಿ ಬಂದಾಗ ಒಂದು 2-3 ಸರ್ತಿ ಮಾತಾಡ್ಸಿದ್ದೀನಿ ಅಷ್ಟೇ. ಈ ಅಪಾರ್ಟ್ಮೆಂಟ್ಗೆ ಯಾರನ್ನೂ ಅಲೋ ಮಾಡೋಕ್ಕಾಗಲ್ಲ. ನೀವು ರಿಫ್ರೆಶ್ ಆಗಬೇಕು ಅಂದರೆ ಇವ್ರ ಮನೆಯಲ್ಲಿ. ಆಯ್ತು ಸರ್. ರೀ ಸಂಜಯ್ ಸರ್, ನಿಮ್ಮ ಮನೆಯಲ್ಲಿ ಇವ್ರನ್ನ ಒಂದು ದಿವಸ ಸ್ಟೇ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಕ್ಕಾಗತ್ತಾ? ಓಕೆ ಸರ್, ನೋ ಪ್ರಾಬ್ಲಮ್. ಇನ್ವೆಸ್ಟಿಗೇಷನ್ ಸ್ವಲ್ಪ ದಿವಸ ಇರುತ್ತೆ, ಅಲ್ಲಿವರೆಗೂ ನೀವು ಇಲ್ಲೇ ಸ್ಟೇ ಮಾಡಬೇಕಾಗಿ ಬರ್ಬೋದು. ಆದರೆ ಇಲ್ಲ ಇಲ್ಲಿರೋಕ್ಕಾಗಲ್ಲ. ಸರ್, ತೊಂದರೆ ಇಲ್ಲ, ಇಟ್ಸ್ ಓಕೆ. ಸಮರ್ಥಲ್ಲಿ ಮೇಲೆ ವಾಚ್ಮ್ಯಾನ್ ಜೊತೆ ಮಾತಾಡ್ತೀನಿ ಸರ್, ಕರಿತೀನಿ. ಬೇಡ ಇರ್ರಿ. ರೇ ಸಮರ್ಥ್ ಸರ್, ವಾಚ್ಮ್ಯಾನ್ನ ಕೆಳಗಡೆ ಬರೋದಕ್ಕೆ ಹೇಳಿ ಸರ್. ನೀವು ಅಷ್ಟರಲ್ಲಿ ಎಲ್ಲ ಅಪಾರ್ಟ್ಮೆಂಟ್ನು ವಿಚಾರಿಸಿ ಕ್ರೈಮ್ ಬ್ರಾಂಚ್ ಅವ್ರನ್ನ ಬರೋದಕ್ಕೆ ಸರಿ ಸರಿ. ಸರ್ ನಾನು ಹಂಗೆ ಕಾಂಪೌಂಡ್ ಸುತ್ತ ನೋಡ್ಕೊಂಬರ್ತೀನಿ ಸರ್. ಕಾಂಪೌಂಡ್ ಏನು ಕುತುಬ್ ಮಿನಾರ್ ಏನ್ರಿ ನೋಡ್ಕೊಂಬರೋಕ್ಕೆ? ಆಯ್ತು ಬಿಡಿ ಸರ್, ಹೋಗಿ ನೋಡ್ಕೊಂಬನ್ನಿ. ಸರಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ನಿಮ್ಮದು ನೈಟ್ ಶಿಫ್ಟಾ ಡೇ ಶಿಫ್ಟಾ? ಸರ್ ನೈಟ್ ಶಿಫ್ಟ್ ಸರ್. ಅಂದರೆ ನೆನ್ನೆ ರಾತ್ರಿ ಡ್ಯೂಟಿ ಮಾಡಿದ್ದು? ಹೌದು ಸರ್. ಸ್ವಲ್ಪ ಕಷ್ಟನೇ, ಆದರೆ ಯೋಚನೆ ಮಾಡಿ ಕರೆಕ್ಟಾಗಿ ಉತ್ತರ ಕೊಡಿ. ಅರ್ಚನಾ ಎಷ್ಟು ಗಂಟೆಗೆ ಅಪಾರ್ಟ್ಮೆಂಟ್ ಒಳಗೆ ಹೋದ್ರು? ಸರ್ ಅವರು ಎಷ್ಟು ಗಂಟೆಗೆ ಹೋದ್ರು ಅಂತ ಗೊತ್ತಿಲ್ಲ, ಆದರೆ ನಾನು ಸಂಜೆ ಬಂದಾಗ ಗಾಡಿ ಇಲ್ಲೇ ಪಾರ್ಕ್ ಆಗಿತ್ತು. ನೀವೆಷ್ಟೊತ್ತಿಗೆ ಬಂದ್ರಿ? ಕ್ಷಮಿಸ್ಬಿಡಿ ಸರ್, ಸೆಕ್ರೆಟ್ರಿಗೆ ಹೇಳ್ಬಿಡಿ, ನನ್ನ ಕೆಲಸ ಹೋಗುತ್ತೆ. ಹಬ್ಬಕ್ಕಂತ ಊರಿಗೆ ಹೋಗಿದ್ದೆ, ಬೆಳಗ್ಗೆ 5 ಗಂಟೆಗೆ ಬಂದೆ ಸರ್. ಡೇ ಶಿಫ್ಟ್ ವಾಚ್ಮೆನ್ ಎಷ್ಟೊತ್ತಿಗೆ ಹೋದ? ಸರ್ ಅದು 8:15 ಹೋದ. ಈ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಏನಾದರೂ ಇದೆಯಾ? ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ, ಮುಂದಿನ ವಾರ ಹಾಕ್ಬಿಡ್ತಾರೆ ಸರ್. ಸರ್ ಆ ಹೊಸ ಕಾನ್ಸ್ಟೇಬಲ್ದು ಫೋನು. ಹಲೋ ಸುರೇಶ್. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ನಿನ್ನೆ ತಾನೇ ನೀವು ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ. ಈ ಜಾಗ ಹೊಸ್ತು, ಚಿಕ್ಕ ವಯಸ್ಸು, ಈ ಎಲ್ಲ ಕಾರಣಗಳಿಗೋಸ್ಕರ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಸೀನಿಯರ್ ಆಫೀಸರ್ಗೆ ತಿಳಿಸ್ಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಸಾರಿ ಸರ್, ಯಾರೋ ಹುಡುಗಾಟ ಆಡ್ತಿದ್ದಾರೆ ಅಂದ್ಕೊಂಡೆ. ಹುಡುಗಾಟನಾ? ಸರ್
ಅವರು ತುಂಬ ಸೀರಿಯಸ್ ಆಗಿರೋ ವಿಷಯನ ಜಾಲಿಯಾಗಿ ಹೇಳಿದ್ರು, ಅದಕ್ಕೆ ಹಂಗೆ ಅಂದ್ಕೊಂಡೆ ಸರ್. ಒಬ್ಬ ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರೆ ಅದು ನೇರವಾಗಿ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಕಂಟ್ರೋಲ್ ರೂಮಿಂದ ಕಾಲ್ ಮಾಡೋರಿಗೆ ಆ ಸಿಚುವೇಶನ್ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಹಾಗೆ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾರಿ ಸರ್, ನೀವು ರೀಸನ್ಸ್ ಹೇಳ್ಬಾರ್ದು ಅಂತ ಹೇಳಿದ್ದೀರಾ. ನಾ ಕೆಲ್ಸಕ್ಕೆ ಹೊಸಬ ಅನ್ನೋದು ಬಿಟ್ಟರೆ ಏನು ಹೇಳಬೇಕು ಗೊತ್ತಾಗ್ತಲ್ಲ. ಸ್ವಲ್ಪ ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ ಸುರೇಶ್. ಓಕೆ ಸರ್. ಮತ್ತೇನಾದರೂ ಮಿಸ್ ಆಗಿದೆಯಾ ನಾನು ತಿಳ್ಕೊಬೇಕಾಗಿರೋದು? ಸರ್, ನೀವು ಸುಶಾಂತ್ ಅಪಾರ್ಟ್ಮೆಂಟಲ್ಲಿದ್ದೀರಾ ಸರ್? ಹೌದು ಸರ್, ಅಲ್ಲಿಂದ ಅರ್ಚನಾ ಅನ್ನೋ ಹುಡುಗಿ ಬಂದು ಒಬ್ಬನ ಮೇಲೆ ಯೂಟೀಸಿಂಗ್ ಕಂಪ್ಲೇಂಟ್ ಕೊಟ್ಟೋಗಿದ್ದಾಳೆ ಸರ್. ಯಾರ ಮೇಲೆ? ಸರ್, ಅಡ್ರೆಸ್ ಎಲ್ಲ ಕೊಟ್ಟಿದೆ ಸರ್. ಕುವೆಂಪು ನಗರ ಅಂತ ಹೇಳಿದ್ರು. ಸಂತೋಷ್ ಅಂತ ಹೆಸರು ಸರ್. ನೀನೇನು ಮಾಡ್ತಿದ್ಯಾ ಇಲ್ಲಿ? ಸರ್, ಇವ್ರ ಮೇಲೆ ನಾನೇ ಪೇಪರ್ ಹಾಕೋದು. 6 ತಿಂಗಳಿಂದ ಕಲೆಕ್ಷನ್ ಮಾಡಿರಲಿಲ್ಲ, ಅದಕ್ಕೆ ದುಡ್ಡು ಇಸ್ಕೊಳ್ಳೋಣ ಅಂತ ಬಂದೆ. ಸಂತೋಷ್ ಅಂದ್ರೆ ಯಾರು? ಸರ್, ನಾನೇ ಸರ್. ನನಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಇಂಟ್ರೋಗೇಷನ್ ಮಾಡೇ ಅಭ್ಯಾಸ. ನಾನು ಕೇಳೋ ಪ್ರಶ್ನೆಗೆ ಎಸ್ ಆರ್ ನೋ ಉತ್ತರ ಕೊಟ್ಟರೆ ಸಾಕು. ಏಯ್, ಅವನ ಮುಖ ಏನು ನೋಡ್ತಿದ್ಯಾ? ಸುಶಾಂತ್ ಅಪಾರ್ಟ್ಮೆಂಟಲ್ಲಿ ಅರ್ಚನಾನ ಹುಡುಗಿ ಗೊತ್ತಾ ನಿಂಗೆ? ಗೊತ್ತು ಸರ್. ಆ ಹುಡುಗಿನ ಫಾಲೋ ಮಾಡಿದ್ಯಾ? ಇಲ್ಲ ಸರ್. ಕೊಂದು ಬಿಡ್ತೀನಿ ಅಂತ ಎದುರಿಸಿದ್ಯಾ? ಸರ್, ಮದರ್ ಪ್ರಾಮಿಸ್ ಇಲ್ಲ ಸರ್. ಮತ್ತು ಆ ಹುಡುಗಿ ಹೆಂಗೊತ್ತು? ಸರ್, ಒಂದು 10 ದಿವಸದ ಮುಂಚೆ ಆ ಹುಡುಗಿ ಸಣ್ಣ ಆಕ್ಸಿಡೆಂಟಲ್ಲಿ ನಮ್ಮ ಕಾರಿಗೆ ಆಲ್ಮೋಸ್ಟ್ ಗುದ್ಬಿಡ್ತಿದ್ಲು ಸರ್. ಆವಾಗ ಅವಳೇ ಬಂದು ಸಾರಿ ನಂದೇ ಮಿಸ್ಟೇಕ್ ಅಂತ ಹೇಳಿ ಹೋದ್ಲು ಸರ್. ಅವತ್ತೇ ನಾನು ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು ಸರ್. ಅವಳೇ ಸಾರಿ ಕೇಳಿದ್ಲ ಇಲ್ಲ ನೀನು ಸಾರಿ ಕೇಳೋವಾಗ ಮಾಡಿದ್ಯಾ? ಸರ್, ಆ ಥರದವನೇನಲ್ಲ ಸರ್. ಮತ್ತೆ ಆ ಹುಡುಗಿ ನಿನ್ನ ಮೇಲೆ ಈವ್ ಟೀಸಿಂಗ್ ಕಂಪ್ಲೇಂಟ್ ಯಾಕೆ ಕೊಟ್ಲು? ಕೊನೆಯದಾಗ ಆ ಹುಡುಗಿನ ಯಾವಾಗ ನೋಡಿದೆ? ಸರ್, ಇದೆಲ್ಲ ಆಯ್ತಲ್ಲ ಸರ್, ಅವತ್ತೇ ಅವಳನ್ನ ನೋಡಿದ್ದು ಸರ್. ನಾವೆಲ್ಲ ರೆಪ್ಯೂಟೆಡ್ ಫ್ಯಾಮಿಲಿಗೆ ಸೇರಿದ ಹುಡುಗರು. ನಮ್ಮನ್ನ ಈ ಥರ ಸ್ಟೇಷನ್ ಕರ್ಕೊಂಬಂದು ಎನ್ಕ್ವೈರಿ ಮಾಡೋಂಥದ್ದು ಏನಿತ್ತು ಸರ್? ಕೊನೆಗೂ ನಿನ್ನ ಬಾಯಿಂದ ಸರ್ ಅನ್ನೋ ಪದ ಬಂತಲ್ಲ ಸರ್. ಗುಡ್. ನಿಮ್ಮ ಮನೆ ಹತ್ರ ಇರೋ ಸುಶಾಂತ್ ಅಪಾರ್ಟ್ಮೆಂಟಲ್ಲಿ ಅರ್ಚನಾ ಅನ್ನೋ ಹುಡುಗಿ ಮಿಸ್ಸಿಂಗ್. ಸರ್, ಆ ಕಂಪ್ಲೇಂಟ್ ತೊಗೊಂಬನ್ನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಕುವೆಂಪು ನಗರದಲ್ಲಿರೋ ಸಂತೋಷ್ ಅನ್ನೋ ಹುಡುಗನ ಮೇಲೆ ಅರ್ಚನಾ ಈವ್ ಟೀಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳಿಸಿ. ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇದೊಂದು ಕಾರಣ ಸಾಕಲ್ವಾ ಸರ್? ನಮ್ಮ ಏರಿಯಾದಲ್ಲಿ ಇವನೊಬ್ಬನೇ ಸಂತೋಷ ಇರೋದು. ಸದ್ಯಕ್ಕೆ ಇವನೊಬ್ಬನೇ ಬದುಕಿರೋದು. ಹಾಗಂತ ವೋಟರ್ಸ್ ಲಿಸ್ಟ್ ಹೇಳ್ತಿದೆ, ಚೆಕ್ ಮಾಡ್ಕೊಳ್ಳಿ ಸರ್. ಅದೇಂಗೆ ಸಾಧ್ಯ ಸರ್? ಸಂತೋಷ್ ಅಂತ ಏರಿಯಾದಲ್ಲಿ ನಾನು ಒಬ್ಬನೇನಾ ಸರ್ ಇರೋದು? ಏಯ್, ಏನು ವಾಯ್ಸ್ ರೈಸು? ಮಗನೇ, ಬೋಟಿನ ಮೇಲ್ಗಡೆಯಿಂದ ತಿಂದಿದ್ಯಾ, ಲಾಟಿನ ಕೆಳಗಡೆಯಿಂದ ತಿಂದ ಅಭ್ಯಾಸ ಇದೆಯಾ ನೀನು? ರಾಜಣ್ಣ. ಆಯ್ತು ಬಿಡಿ ಸರ್. ನಿಮ್ಮ ಫೋನ್ ಕೊಡಿ. ಸರಿ ಸರ್. ಏಯ್, ಹೇಳ್ರ ಮೇಲೆ ನೋಡ್ರಿ. ಏಯ್, ಕರ್ಕಡ್ರ ಇರನಾ, ಕೂರ್ಸ್ರ ಅಲ್ಲೇ. ಏಯ್, ಕೂದಳ. ಫೋನ್ ಯಾಕೆ ಚಾರ್ಜ್ ಆಗ್ತಿಲ್ಲ? ಹೊರಗಡೆ ಚಾರ್ಜ್ ಗಿಡಿ ಕೊಡಿ ಸರ್. ಹಲೋ ಸರ್, ಪ್ರೊಸೆಸ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು. ಇದು ಅದಲ್ಲ, ಬೇರೆ. ಏನು ಸರ್? ಏರಿಯಾದಲ್ಲಿ ಒಂದು ಹುಡುಗಿ ಮಿಸ್ಸಿಂಗ್. ಬೆಡ್ರೂಮಲ್ಲಿ ರಕ್ತದ ಕಲೆಗಳಿದೆ. ಕ್ರೈಮ್ ಅನ್ನಿಸ್ತಿದೆ. ಬೇಗ ಹೋಗಿ ಆ ಜಾಗನ ಸೀಲ್ ಮಾಡೋಕ್ಕಾಗತ್ತಾ? ಸರ್, ಇನ್ನೂ ಈ ಕೇಸ್ನೇ ಕ್ಲಿಯರ್ ಮಾಡಿಲ್ಲ ಸರ್. ನಾನು ನಿಮ್ಮನ್ನು ಆಟ ಆಡೋಕೆ ಕರಿತಾ ಇಲ್ಲ. ಕ್ರೈಮ್ ಜಾಸ್ತಿ ಆಗ್ತಿದೆ, ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್, ಅಡ್ರೆಸ್ ಏನು ಸರ್? ಮೊಬೈಲಲ್ಲಿ ಶೇರ್ ಮಾಡ್ತೀನಿ. ಓಕೆ ಸರ್. ಅಲ್ಲಿ ಸಮರ್ಥನ ಕಾನ್ಸ್ಟೇಬಲ್ ಇರ್ತಾರೆ, ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿ. ಸರಿ ಸರ್. ಸೊ ಮಿಸ್ಟರ್ ವಾನಬಿ ಪೊಲೀಸ್, ಇದರ ನಂತರ ಏನಾಗಿರ್ಬೋದು ಅಂತ ಯೋಚನೆ ಮಾಡಿದ್ರ? ಇದು ಎಲ್ಲೋಗಿ ಮುಗಿಯುತ್ತೆ ಅನ್ನೋದು ನಂಗೆ ಗೊತ್ತು.
ಆದರೆ ಇದ್ರ ಮಧ್ಯೆ ಬರೋ ಲಿಂಕ್ಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಏನು ಅಂತ ತಿಳ್ಕೊಂಡು ಸಿನಿಮಾ ನೋಡೋಕೆ ಬೋರ್ ಅಲ್ವಾ? ನಾಟ್ ಎಕ್ಸಾಕ್ಟ್ಲಿ. ಅದು ನೀವು ಕತೆ ಹೇಳೋ ರೀತಿಲಿದೆ ಸರ್. ಅವತ್ತು ದೇವ್ಗೆ ಫೋನ್ ಮಾಡಿದ್ಮೇಲೆ ಆ 3 ಜನ ಹುಡುಗರನ್ನ ಪೊಲೀಸ್ ಸ್ಟೇಷನಲ್ಲೇ ಬಿಟ್ಟು ನಾನು ಹೊರಟೆ. ಅಲ್ಲಿ ನನಗೆ ಫಸ್ಟ್ ಹಿಂಟ್ ಸಿಕ್ತು. ಪ್ರೀತಮ್ ತಲೆಯಲ್ಲಿ 9mm ಬುಲೆಟ್ ಇತ್ತು. ಅದು ಪೊಲೀಸ್ನವ್ರು ಮಾತ್ರ ಬಳಸೋದು. ಸರ್, ಜಯದೇವ್ ಇಲ್ಲಿ ಒಳಗಡೆ ಇದ್ದಾರೆ ಸರ್. ಸರ್, ವಾಕ್ ಮಿತ್ರು. ಹಾಂ ಸರ್, ಇಟ್ಸ್ ಸಿಂಪಲ್ ಬಟ್ ಕಾಂಪ್ಲಿಕೇಟೆಡ್. ಇಲ್ಲಿ ನಡೆದಿರೋದು ನೋಡಿದ್ರೆ ಜಗಳನೋ ಅಥವಾ ಕಳ್ತನೋ ಹಾಗೇನು ಕಾಣ್ತೀವಿ. ಎಕ್ಸೆಪ್ಟ್ ಬ್ಲಡ್ ಆನ್ ವಾಲ್ ಸರ್. ನಾವು ಚೆಕ್ ಮಾಡುವಾಗ ಅರ್ಚನಾ ಅವ್ರ ಕಂಪ್ನಿ ಐಡಿ ಕಾರ್ಡ್ ಸಿಕ್ತು ಸರ್. ಓಕೆ. ಇನ್ಫ್ಯಾಕ್ಟ್ ನಿನ್ನೆ ಅವ್ರ ಬರ್ಡೇ. ನಮಗೆ ಕಾಂಪ್ಲಿಕೇಶನ್ ಶುರುವಾಗಿದೆ ಇಲ್ಲಿ ಸರ್. ಸರ್, ಗೋಡೆ ಮೇಲಿರೋ ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ವಿ. ಅದು ಬಿ ಪಾಸಿಟಿವ್. ಆದರೆ ಅರ್ಚನಾ ಅವ್ರ ಕಂಪ್ನಿ ಐ ಡಿ ಕಾರ್ಡ್ ಮೇಲೆ ಮೆನ್ಷನ್ ಆಗಿರೋದು ಓ ಪಾಸಿಟಿವ್ ಸರ್. ಸರ್, ಆ ಇನ್ನೊಂದು ಕೇಸ್ ಏನಾಯಿತು? 9mm. ಓ, ಇಲ್ಲಿ ಕೂತ್ಕೋಬೋದಾ? ಸರ್ ಪ್ಲೀಸ್. ಸರ್, ಏನಾಯಿತು? ಮುಕ್ಕಾಲು ಭಾಗ ಹುಡುಗಿರ ಪ್ರಾಬ್ಲಮ್ ಶುರು ಆಗೋದೇ ಈ ರಿಲೇಷನ್ಶಿಪ್ಪಿಂದ. ಸೊ ಆ ವ್ಯೂ ಪಾಯಿಂಟಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಶುರು ಮಾಡಾಯ್ತು ಸರ್. ಇವರು ಹಾಗೇನೆ ಅವಾಗ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ. ಹೇಳಿ ಸಮರ್ಥ್ ಸರ್, ಏನು ಇನ್ವೆಸ್ಟಿಗೇಟ್ ಮಾಡಿದ್ರಿ? ಈ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಮನೆಗಳನ್ನು ಎನ್ಕ್ವೈರಿ ಮಾಡಿದೆ ಸರ್. ಎಲ್ಲರೂ ಏನು ಹೇಳ್ತಿರೋದಂದ್ರೆ ಅರ್ಚನಾ ಮನೇಲಿ ಒಬ್ಬಳೇ ಇರ್ತಾ ಇದ್ರು. ಪೇರೆಂಟ್ಸ್ ಗಾರ್ಡಿಯನ್ಸ್ ಅಂತ ಯಾರೂ ಇಲ್ಲ. ಆದರೆ ಆಗಾಗ ಒಬ್ಬ ಹುಡುಗ ಮಾತ್ರ ಬಂದು ಹೋಗ್ತಿದ್ದಂತೆ. ಒಂದ್ಸಲಿ ಫ್ಲಾಟ್ 3ನಲ್ಲಿರೋ ವಯಸ್ಸಾಗರವರೊಬ್ರು ಅರ್ಚನಾನ ಕೇಳಿದ್ದಾರೆ. ಅರ್ಚನಾ ಯಾರಮ್ಮ ಅದು? ಅದಕ್ಕೆ ಅರ್ಚನಾ ಅವಳ ಫಿಯಾನ್ಸಿ ಅಂತ ಹೇಳ್ಕೊಂಡ್ಲಂತೆ. ಅವ್ರೊಬ್ಬರನ್ನ ಬಿಟ್ಟರೆ ಆ ಹುಡುಗನ ಅಪಾರ್ಟ್ಮೆಂಟಲ್ಲಿ ಬೇರೆ ಯಾರು ನೋಡಿಲ್ವಂತೆ ಸರ್. ಸೊ ಇಲ್ಲೊಬ್ಬ ಮಿಸ್ಟ್ರಿ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಾಯ್ತು. ಪ್ರೀತಮ್ ಅಂತ ಹುಡುಗ, ಇದೊಂದು ಲೈಸೆನ್ಸ್ ಸರ್. ಗೋಡೆ ಮೇಲಿರೋ ಬ್ಲಡ್ ಗ್ರೂಪ್ ಯಾವುದು ಅಂದರೆ? ಸರ್, ಬಿ ಪಾಸಿಟಿವ್. ಸರ್, ಹಿಂದೆ ತಿರುಗಿಸಿ ನೋಡಿ. ಒಂದ್ಸಲಿ ಫ್ಲಾಟ್ 3ನಲ್ಲಿರೋ ವಯಸ್ಸಾಗರವರೊಬ್ರು ಅರ್ಚನಾನ ಕೇಳಿದ್ದಾರೆ. ಅವ್ರೊಬ್ಬರನ್ನ ಬಿಟ್ಟರೆ ಆ ಹುಡುಗನ ಅಪಾರ್ಟ್ಮೆಂಟಲ್ಲಿ ಬೇರೆ ಯಾರು ನೋಡಿಲ್ವಂತೆ ಸರ್. ಸರ್, ನೀವು ಅವತ್ತು ನೋಡಿದ್ದೀನಿ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಇವರೇನಾ? ಇವರೇ ಅನ್ನಿಸ್ತಾ ಇದೆ. ಮೊದಲು ನಮ್ಮ ಪ್ರಯಾರಿಟಿ ಏನು ಅಂದರೆ ಅರ್ಚನಾ ಕಂಪ್ಲೇಂಟ್ ಕೊಟ್ಟಿರೋ ಆ ಹುಡುಗ ಯಾರು ಅಂತ ಕಂಡುಹಿಡಿಯಬೇಕು. ಸರ್, ಆ ಸಂತೋಷ್ ಅರ್ಚನಾ ವಿಷಯದಲ್ಲಿ ಆ ಹುಡುಗ ಸುಳ್ಳು ಹೇಳ್ದ ಅಂತ ಅನ್ನಿಸ್ತಿಲ್ಲ. ಅವನು ಕೊಟ್ಟು ಉತ್ತರ ಎಲ್ಲ ಸರಿಯಾಗೇ ಇತ್ತು. ಕ್ರೈಮ್ ಬ್ರಾಂಚ್ ಅವ್ರು ಬಂದಾಯ್ತಲ್ಲ, ನೀವಿನ್ನು ಇಲ್ಲಿರೋದು ಬೇಕಾಗಿಲ್ಲ. ಓಕೆ ಸರ್. ಕುವೆಂಪು ನಗರಿಗೆ ಹೋಗಿ ನೀವು ಇಲ್ಲೇನು ಮಾಡಿದ್ರು ಅದನ್ನೇ ಅಲ್ಲೂ ಶುರು ಮಾಡಿ. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸರ್, ಮೇಲ್ಗಡೆ ಕ್ಯಾಪ್ ಮರೆದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೋಗಿ ತೊಗೊಂಬರ್ತೀನಿ. ಹಾಂ. ಸರ್, ಗಾಡಿಯಲ್ಲಿಡಪ್ಪ. ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ರಮ್ಮಿ ಆಟ ಇದ್ದಂಗೆ. ನಮ್ಮ ಕೈಲಿರೋ ಕಾರ್ಡ್ಸ್ಗಿಂತ ಬೇರೊಬ್ಬರ ಕೈಲಿರೋ ಕಾರ್ಡ್ಸ್ ಮೇಲೆ ಗಮನ ಜಾಸ್ತಿ. ಬೇಕಾಗಿರೋ ಕಾರ್ಡ್ ಇಲ್ಲ ಅನ್ನೋ ಸಮಯದಲ್ಲಿ ಯಾರೋ ಒಬ್ಬ ಎಸೆಯೋ ಕಾರ್ಡೇ ನಮಗೆ ಟ್ರಂಪ್ ಕಾರ್ಡ್ ಆಗಿ ಶೋ ಮಾಡೋಕ್ಕೆ ಅವಕಾಶ. ಓಕೆ, ಅಂಥ ಟ್ರಂಪ್ ಕಾರ್ಡ್ ಒಂದು ಸಿಕ್ತು. ಬಟ್ ಆ ಥರ ಟ್ರಂಪ್ ಕಾರ್ಡ್ ನನಗೆಲ್ಲೂ ಸಿಗಲಿಲ್ವಲ್ಲ. ಸಿಗುತ್ತೆ. ಎಲ್ಲ ಆಟದಲ್ಲೂ ಒಂದು ಟ್ರಂಪ್ ಕಾರ್ಡ್ ಇದ್ದೇ ಇರುತ್ತೆ. ನೀನು ಅದನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಟೈಮ್ ಬಂದಾಗ ಅದೇ ನಿನ್ನ ಹುಡ್ಕೊಂಡು ಬರುತ್ತೆ. ಕೊಡಕ್ಕಾಗಲ್ಲಪ್ಪ, ಆಗಲ್ಲ ಅಷ್ಟೇ. ಯಾರು ಹೇಳಿದ್ರು ಪರ್ಮಿಷನ್ ಇದ್ರೆ ಮಾಡಕ್ಕಾಗಲ್ಲ ಇಲ್ಲಿ. ಏನಾಯ್ತು ಸರ್? ನೋಡಿ ಸರ್, ಇಲ್ಲಿ ಫ್ಯಾಮಿಲಿ ಇರೋ ಜಾಗ ಬಂದ್ಬಿಟ್ಟು ಪಿಕ್ಚರ್ ಮಾಡ್ತೀನಿ ಅಂತ ಟಾರ್ಚರ್ ಮಾಡ್ತಾರೆ. ಕೊಡಿಲಿ, ನಾ ಮಾತಾಡ್ತೀನಿ. ಸರ್, ಒಂದು ಶಾರ್ಟ್ ಫಿಲಮ್ ಅಷ್ಟೇ ಸರ್. ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಸರ್. ಇದು ರೆಸಿಡೆನ್ಷಿಯಲ್ ಏರಿಯಾ, ಗೊತ್ತು ತಾನೆ? ಆದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಸರ್.
ಇವ್ರು ಸುಮ್ಮನೆ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇದ್ದಾರೆ ಸರ್ ನಾಳೆನೇ ಕಾಂಪಿಟೇಷನ್ ಇದೆ ಸರ್ 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 ಇನ್ನೂ ಎಡಿಟಿಂಗ್ ಕೂಡ ಆಗಿಲ್ಲ ಸರ್ ಫುಟೇಜಸ್ ಎಲ್ಲ ಕ್ಯಾಮ್ರಲ್ಲೇ ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್ ಸ್ಟೇಷನ್ಗೆ ಬಂದು ತಗೊಂಡೋಗಿ. ನಾಳೆನೇ ಕಾಂಪಿಟೇಷನ್ ಇರೋದು ಸರ್ 6 ಮಂತ್ಸ್ ಇಂದ ಹಾರ್ಡ್ ವರ್ಕ್ ಮಾಡಿದ್ವಿ ಸರ್ ಇದಕ್ಕೆ ಸರ್ 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 ಹಲೋ ಹೇಳಪ್ಪ. ಅರ್ಚನಾ ಹುಡುಗನ ಮೇಲೆ ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಸರ್? ಅವಳು ಗತ್ತಲ್ಲಿದ್ಲು, ಇವನು ಮತ್ತಲ್ಲಿದ್ದ. ಏನೋ ಆಗಿದ್ದಾಗೋಯ್ತು. ಒಂದು ಸಣ್ಣ ಇನ್ಸಿಡೆಂಟ್ ದೊಡ್ಡ ಆಕ್ಸಿಡೆಂಟ್ ಥರ ಎಳಿತಾ ಇದೆಯಲ್ಲ. ಇನ್ನೊಂದು ಸಾಂಗ್ಲಿಯಾನ ಭಾಗ 1 2 ಸರ್ ಪ್ಲೀಸ್. ಅಪ್ಪ ಆ ಹುಡುಗಿನೇನೋ ಬೈದಂತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಓಕೆ ಸರ್. ಅದೇನು ವಿಷಯ ನನಗೂ ಸ್ವಲ್ಪ ಹೇಳೋ. ಸರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ಸರ್. ಸರ್ ಇಲ್ಲ ಇಲ್ಲ ಹಾಗಲ್ಲ ಕಣೆ. ಯಾರದು? ಸರ್ ಅವ್ರು ಪ್ರೀತಮ್ ತಂದೆ ಸರ್. ಮಗ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ. ಬೆಳಗ್ಗೆನೇ ಹುಡುಗನ ಮನೆಗೆ ಮೆಸೇಜ್ ಕೊಡಿ ಅಂತ ಹೇಳಿದೆ, ಕೊಡಲಿಲ್ವಾ? ಆ ಲೈಸೆನ್ಸ್ ನಿಮ್ಮ ಹತ್ರ ಕೊಟ್ಟಿದ್ನಲ್ಲ ಸರ್, ಅಡ್ರೆಸ್ ಬರ್ಕೊಳ್ಳೋದು ಮರ್ತ್ಬಿಟ್ಟೆ. ಏನಾದರೂ ಒಂದು ಕಾರಣ ಹೇಳ್ತಾನೆ ಇರ್ತೀರ. ಅವ್ರನ್ನ ಕರ್ಕೊಂಡೋಗಿ ನನ್ನ ಕ್ಯಾಬ್ನಲ್ಲಿ ಕೂರಿಸಿ ಬರ್ತೀನಿ. ಈಗ ಬಂದಿದ್ದಾರೆ, ಮಾತಾಡ್ತೀನಿ. ಸರಿ ಸರ್ ರಜೆ ಕೇಳಿದ್ನಲ್ಲ ಸರ್. ಹಾಳಾಗು. ಏಯ್ ನಂಬರ್ ಕೊಟ್ಟೋಗಿ ಇಲ್ಲಿ ರೈಟ್ರ್ ಹತ್ರ. ಹಾಂ ಸರ್ ನೀವು ಒಳಗಡೆ ಕೂತ್ಕೊಳ್ಳಿ ಸರ್, ಚೇಂಬರ್ಲಿ ಸಾಹೇಬ್ರು ಬರ್ತಾರೆ. ಹೋಗಿ ಸರ್. ಏಯ್ ಅದನ್ನು ಬೇಗ ತಲುಪ್ಸಯ್ಯ ನೀನು, 1 ಗಂಟೆ ಮಾಡಬೇಡ. ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ಹೆಸರು ಸತ್ಯಮೂರ್ತಿ ಅಂತ. ಡೆಲ್ಲಿಲಿ 5 ವರ್ಷದ ಹಿಂದೆ ಸರ್ವೀಸಲ್ಲಿದ್ದೆ. ಕೂತ್ಕೊಳ್ಳಿ, ಪರವಾಗಿಲ್ಲ. ನನ್ನ ಮಗ ಪ್ರೀತಮ್ ಅಂತ ನೆನ್ನೆಯಿಂದ ಕಾಣಿಸ್ತಾ ಇಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಫೋನ್ ಸರ್. ದಿನ ಬೆಳಗ್ಗೆ ಕೊಲೆ, ಸುಲಿಗೆ, ದೊರಡೆ ಅನ್ನೋ ವಿಷಯ ನಮಗೆ ತುಂಬ ಕಾಮನ್ ಸರ್. ಆದರೆ ಅಂಥ ಘಟನೆಗಳು ನಮ್ಮ ಮನೇಲೇ ನಡೆದಾಗ ಫೇಸ್ ಮಾಡೋಕ್ಕೆ ತುಂಬ ಕಷ್ಟ. ಅದರಲ್ಲೂ ಮಗನ ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಗೊತ್ತು ಸರ್. ಅಂದರೆ ನನ್ನ ಮಗ ಪಾರ್ಕಲ್ಲಿ ಕೊಲೆ ಆಗಿದ್ದಾನೆ ಸರ್. ಕೊಲೆಗಾರನ್ನ ಹುಡುಕ್ತಾ ಇದ್ದೀವಿ. ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿಗಳು ಕಣ್ಣೀರು ಹಾಕ್ತಾರಲ್ಲ, ಅದಕ್ಕಿಂತ ನೋವು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಪರವಾಗಿಲ್ಲ, ನಾನು ಹೋಗ್ತೀನಿ. ಮಗನ ಕಳ್ಕೊಂಡು ಕಲೆ ತಡ್ಕೊಳಕ್ಕಾಗ್ತಿಲ್ಲ. ಈ ವಿಷಯ ಗೊತ್ತಾಗಿ ಹೆಂಡತಿಗೆ ಏನಾದರೂ ಆದರೆ ಆ ನೋವನ್ನು ಹೇಗಪ್ಪ ತಡ್ಕೊಳ್ಳೋದು? ಆನಾಯ್ತಾ ಸರ್ ಫೋನು? ಯಾಕೋ ಆನೇ ಆಗ್ತಿಲ್ಲ. ಯಾರಾದರೂ ಕಾಲ್ ಮಾಡಿದ್ರೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡೋಕ್ಕೆ. ನಂಬರು 22482111. 2248. ಸರಿ. ಹಾಗೆ ಇವತ್ತು ಬೆಳಗ್ಗೆ ಸ್ಪಾಟಿಗೆ ಬಂದವ್ರನ್ನೆಲ್ಲ ನಾಳೆ ಸಂಜೆ ಬರೋಕ್ಕೆ ಹೇಳಿ. ಓಕೆ ಸರ್. 2248. ಹಲೋ ಸೂರ್ಯತೇಜ್. ನಮಸ್ಕಾರ, ಹೇಳಿ ಸರ್. ನಿಮ್ಮ ಮನೆ ಮುಂದೆ ತುಂಬ ಹೊತ್ತಿಂದ ಒಬ್ಬ ಕಾಯ್ತಾ ನಿಂತಿದ್ದ. ಯಾರು ಗೊತ್ತಿಲ್ಲ. ವಾಕಿಂಗ್ ಹೋಗ್ಬೇಕಾದ್ರೆ ನೋಡಿದೆ, ವಯಸ್ಸಿನ ಹುಡುಗ. ಆಮೇಲೆ ಎಲ್ಲೋದನ್ನ ಕಾಣಲಿಲ್ಲ. ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ನಾಳೆ ನೋಡೋಣ ಸರ್. ಓಕೆ, ಬಾಯ್. ಬಾಯ್.
ಹಲೋ. ಸರ್, ಆ ಡೈರೆಕ್ಟ್ರು ಸಿನಿಮಾ ಮಾಡೋದನ್ನ ಯಾಕೆ ತಡಿತಿದ್ದೀರಿ ಅಂತ ಹೇಳ್ತಿದ್ದಾರೆ ಸರ್. ಮರ್ತೇ ಬಿಟ್ಟೆ ರಾಜಣ್ಣ, ಕ್ಯಾಮ್ರಾ ಕಾರ್ನಲ್ಲೇ ಇದೆ. ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಬಂದು ತೊಗೊಂಡೋಗೋಕೆ ಕೇಳಿ. ಸರಿ ಸರ್. ಓಕೆ ಸರ್. ಹಲೋ. ನಾಳೆನೇ ಕಾಂಪಿಟೇಷನು, ಫೈಲ್ಸ್ ಎಲ್ಲ ಕ್ಯಾಮ್ರಾ ಒಳಗಡೆನೇ ಇದೆ ಅಂತಿದ್ದಾರೆ ಸರ್. ಸರಿ, ಈಗಲೇ ಮನೆಗೆ ಬಂದು ತೊಗೊಂಡೋಗೋಕೆ ಕೇಳಿ. ಓಕೆ ಸರ್. ಕಮೇನ್ ಸರ್. ಯಾವ ಕಾಲೇಜು? ವಿದ್ಯಾವರ್ಧಕ ಸರ್. ಅದ್ಯಾಕೋ ನನ್ನ ಮಗ ಹಂಗೆ ನೋಡ್ತಿದ್ಯಾ? ಕೊಡ್ತೀನಿ ತಡ್ಕೋ. ಯಾವ ಸಿನಿಮಾ ಇದು? ಸರ್, ಸಿನಿಮಾ ಅಲ್ಲ ಸರ್, ಶಾರ್ಟ್ ಫಿಲಮ್, ಇನ್ಸೋಮ್ನಿಯಾ ಬಗ್ಗೆ. ಹೆಸರು? ಸಿನಿಮಾ ಹೆಸರೇ ಸರ್? ಸರ್, ವೈಶಾಖ್ ಸರ್. ಇವನ ಹೆಸರು ಕೀರ್ತಿ. ಕಾಂಪಿಟೇಷನ್ ಬೇಕಾದ ಫೈಲ್ಸ್ ಎಲ್ಲ ಇದರಲ್ಲೇ ಇದೆ ಅಂತಿದ್ಯಾ? ಶೂಟ್ ಆದಮೇಲೆ ತುಂಬ ಪ್ರೋಸೆಸ್ ಇರಬೇಕಲ್ವಾ? ಸರ್, ಫೈನಲ್ ಔಟ್ಪುಟ್ ಆಲ್ರೆಡಿ ತೊಗೊಂಡಿದ್ದೀವಿ ಸರ್. ಸೇಫ್ಟಿಗಿರಲಿ ಅಂತ ಒಂದು ಆಲ್ಟರ್ನೇಟಿವ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೀವಿ. ನೀನು ಅಪಾರ್ಟ್ಮೆಂಟ್ ಮುಂದೆ ಯಾವ ಹುಡುಗಿನೂ ಶೂಟ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ಸರ್, ನಿನ್ನೆ ನೈಟು 4 ಶಾಟ್ ತೊಗೊಳಕ್ಕಾಗಿದೆ ಸರ್. ಅದಕ್ಕೆ ಇವತ್ತು ಮಧ್ಯಾಹ್ನ ಶೂಟ್ ಮಾಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಕಿತ್ಕೊಂಬಿಟ್ಟ ಸರ್. ಸರ್, ಬೇಕಾದರೆ ಏನು ಶೂಟ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ಬಿಟ್ಟೆ ಕ್ಯಾಮ್ರಾ ತೊಗೊಂಡೋಗ್ತೀವಿ ಸರ್. ಸರ್, ಒಂದು ಫೋಕಸ್ ತಗೊಳ್ಬೇಕು, ಎಷ್ಟೊತ್ತು ಮಾಡ್ತೀವಿ? ರೆಡಿನಾ? ಇದ್ಯಾವ್ದಲ್ಲೋ ಆಟೋ ನಮಗೆ ತೊಂದರೆ ಕೊಡೋಕಂತಾನೆ ಬರ್ತಾರಲ್ಲೋ. ಇವತ್ತು ನಾವು ಶೂಟ್ ಮಾಡ್ದಂಗೆ ಬಿಡೋ, ಫೋಕಸ್ ಮಾಡೋ. ಈ ಅಪಾರ್ಟ್ಮೆಂಟ್ಗೆ ಯಾವಾಗ ರೀಚ್ ಆದ್ರಿ ಅಂತ ನೆನಪಿದೆಯಾ? 6:30ಗೆ ರೀಚ್ ಆದೆ ಸರ್. ಬಸ್ ಸ್ಟಾಪಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು 6:45, 6:50 ಆಗಿರ್ಬೋದು ಸರ್. ಪಾರ್ಕ್ ಹತ್ರ ಬಿಳಿ ಕಾರ್ ಸರ್, ಅಷ್ಟೇ ಗೊತ್ತಿರೋದು. ಹಬ್ಬಕ್ಕಂತ ಊರಿಗೋಗಿದ್ದೆ, ಬೆಳಗ್ಗೆ 5 ಗಂಟೆಗೆ ಬಂದೆ ಸರ್. ಈ ವಿಡಿಯೋ ಶೂಟ್ ಮಾಡಿದ್ದೆ ಯಾವಾಗ? ರಾತ್ರಿ 11 ಗಂಟೆಗೆ ಸರ್. ಅಪಾರ್ಟ್ಮೆಂಟ್ ಒಳಗೆ ನೀವು ಬಂದಿದ್ದು? ಸರ್, 10:30ಗೆ ಅಪಾರ್ಟ್ಮೆಂಟ್ ಹತ್ರ ಹೋದ್ವಿ. ಅರ್ಧ ಗಂಟೆ ಶೂಟ್ ಮಾಡಿ ಮಳೆ ಜಾಸ್ತಿ ಆಯ್ತು ಅಂತ ಹೊರಟ್ಬಿಟ್ವಿ. ನೀವು ಶೂಟ್ ಮಾಡಬೇಕಾದ್ರೆ ಕಾರ್ ಅಲ್ಲೇ ಇತ್ತಾ? ಇತ್ತು ಸರ್. ತಗೊಳ್ಳಿ, ಇದರಲ್ಲಿರೋದಲ್ಲ, ಇದಕ್ಕೆ ಡೌನ್ಲೋಡ್ ಮಾಡಿ. ಓಕೆ ಸರ್. ನೀವು ಶೂಟ್ ಮಾಡಬೇಕಾದ್ರೆ ಬೇರೆ ಯಾರಾದರೂ ಅಪಾರ್ಟ್ಮೆಂಟ್ ಒಳಗೆ ಹೋದ್ರಾ? ನಾವು ರೆಡಿ ಮಾಡ್ಕೋಬೇಕಾದ್ರೆ ಯಾರೋ ಇಬ್ರು ಒಳಗಡೆ ಹೋದ್ರು ಸರ್. ಅದ್ರ ವಿಡಿಯೋಸ್, ಫೋಟೋಸ್ ಏನಾದರೂ? ಸುನಿಲ್ಗೆ ಫೋನ್ ಮಾಡು, ಮೇಕಿಂಗ್ ವಿಡಿಯೋಸಲ್ಲಿ ಸಿಗುತ್ತೆ. ಹಾಂ, ರಾಜಣ್ಣ. ಸರ್, ಹೇಳಿ ಸರ್. ಸಮರ್ಥ ನಂಬರ್ ಕೊಡಿ. ನೋಟ್ ಮಾಡ್ಕೊತೀರಾ ಸರ್? 1 ನಿಮಿಷ ಬರ್ಕೊಳ್ಳಿ ನಂಬರು. ಹಾಂ, ಹೇಳಿ ಈಗ. 2062-219. ಆಯಿತು ರಾಜಣ್ಣ, ನಾಳೆ ಸಾಯಂಕಾಲ ಎಲ್ಲರೂ ಡ್ಯೂಟಿಗೆ ಬರೋಕ್ಕೆ ಹೇಳಿದ್ದೆ. ಅವ್ರನ್ನ ಬೆಳಗ್ಗೆನೇ ಬರೋಕ್ಕೆ ಹೇಳಿ. ನಾನು ನೋಡ್ಕೊತೀನಿ ಸರ್. ಓಕೆ. ಆ ನಂಬರ್ಗೆ ಒಂದು ಸಾರಿ ಡಯಲ್ ಮಾಡಿ. 2062-219. ಹಲೋ. ನಿಮ್ಮ ಕಾಲರ್ ಟ್ಯೂನ್ ತುಂಬ ಚೆನ್ನಾಗಿದೆ. ಯಾರು? ವಾಯ್ಸ್ ಕಂಡುಹಿಡಿತೀರಾ ಅಂದ್ಕೊಂಡೆ. ಸಾರಿ ಸರ್, ಅದು ಫೋನಲ್ಲಿ ವಾಯ್ಸು ಬೇರೆ ಥರನೇ ಇರುತ್ತಲ್ವಾ? ಆ ಏರಿಯಾದಲ್ಲಿ ಬೇರೆ ಏನಾದರೂ ಕ್ಲೂ ಸಿಗ್ತಾ? ಇಲ್ಲಿರೋ ಎಲ್ಲ ಮನೆಗಳನ್ನೂ ವಿಚಾರಿಸಿದೆ ಸರ್, ಆದರೆ ನಮ್ಮ ಸ್ಕೆಚಿಗೆ ಫಿಟ್ ಆಗೋ ಥರ ಸಂತೋಷ್ ಅಂತ ಯಾರೂ ಇಲ್ಲ ಸರ್. ಆ ಏರಿಯಾದಲ್ಲಿ ಸಂತೋಷನ್ ಅವರೇ ಇಲ್ವಾ? ಮನೆ ನಂಬರ್ 10ರಲ್ಲಿ ಸಂತೋಷ್ ಅಂತ ಇದ್ದಾರೆ ಸರ್, ಬಟ್ ಅವ್ರಿಗೆ 60 ವರ್ಷ. ಏನು ಮೊದಲನೇ ದಿನಾನೇ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋತಿಲ್ಲ ತಾನೇ? ಅಯ್ಯಯ್ಯೋ, ಹಾಗೇನಿಲ್ಲ ಸರ್. ಆ್ಯಕ್ಚುಲಿ ಈ ಕೇಸ್ ನನಗೆ ವಾರ್ಮ್ ವೆಲ್ಕಮ್ ಟು ದ ಡಿಪಾರ್ಟ್ಮೆಂಟ್ ಥರ ಇದೆ ಸರ್. ಸೊ ಓವರ್ ಟೈಮ್ ಎಷ್ಟು ಕೊಟ್ಟರು ಪರವಾಗಿಲ್ಲ ನಿಮಗೆ? ಸರ್, ಏನೂ ತೊಂದರೆ ಇಲ್ಲ ಸರ್. ಸರಿ, ಈ ಕೇಸಲ್ಲಿ ಇಂಪಾರ್ಟೆಂಟ್ ಬ್ರೇಕ್ ಸಿಕ್ಕಿದೆ. ನಿಮ್ಮ ಒಪಿನಿಯನ್ ಬೇಕಾಗಿತ್ತು. ಮನೆ ಹತ್ರ ಬರ್ತೀರಾ? ಸರಿ ಸರ್, ಇನ್ 20 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ ಸರ್. ಸರ್, ಸಾರಿ ಸರ್, ಅಡ್ರೆಸ್ ಕೇಳದೆ ಮರೆತುಬಿಟ್ಟೆ. ರೂಲ್ ನಂಬರ್ 1, ಎಕ್ಸೈಟ್ಮೆಂಟಲ್ಲಿ ಇಂಪಾರ್ಟೆಂಟ್ ಡೀಟೇಲ್ಸ್ನ ಮರಿಬಾರ್ದು. ಸರಿ ಸರ್. ಸರ್, ಅಡ್ರೆಸ್? ಡೋರ್ ನಂಬರ್ 4, 4th ಮೇನ್, ಸರಸ್ವತಿಪುರಂ. ಓಕೆ ಸರ್. ಸರ್, ಮಫ್ತಿಯ ಯೂನಿಫಾರ್ಮಾ ಸರ್? ಮಫ್ತಿಯಲ್ಲೇ ಬನ್ನಿ. ಓಕೆ ಸರ್. ಸರ್, ಹಾಂ, ನಿಮ್ಗೆ ಯಾರಿಗಾದರೂ ಪೊಲೀಸ್ ಸೇರ್ಕೊಳ್ಳೋ ಆಸೆ ಇದೆಯಾ?
ಸರ್ ಇಲ್ಲ ಸರ್. ಆ ಸಮಯದಲ್ಲಿ ಆ ಇಬ್ಬರು ಹುಡುಗರು ಮುಖ ನೋಡಬೇಕಿತ್ತು. ಒಂದು ಕ್ಲೂ ಸಿಕ್ತಲ್ಲ ಅಂತ ನನ್ನ ಎಕ್ಸೈಟ್ಮೆಂಟಲ್ಲಿ ಆ ಇಬ್ಬರು ಹುಡುಗರು ಗಾಬರಿ ಆದರು. ಅದೇ ಒಂದು ದೊಡ್ಡ ಕತೆ. ಪೂರ್ತಿ ಕೇಳೋದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಪರವಾಗಿಲ್ಲ ಸರ್, ಇನ್ನೂ ಟೈಮ್ ಇದೆ. ಈ ವಿಡಿಯೋ ನೋಡಿದ್ರೆ ಆಶಾ ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿಲ್ವಾ? ಅಪಾರ್ಟ್ಮೆಂಟ್ ಒಳಗಡೆ ಗಾಡಿ ನಿಂತಿರೋದು ನೋಡಿದ್ರೆ ಆ ನ್ಯೂಸ್ ಪೇಪರ್ ಅವ್ನು ಹೇಳಿದ ನಿಜ ಅನ್ಸುತ್ತೆ. ನಾವು ತುಂಬ ಯೋಚನೆ ಮಾಡ್ತಾ ಇದೀವಿ ಅನಿಸ್ತದೆ ಸರ್. ಆ ಅಪಾರ್ಟ್ಮೆಂಟಲ್ಲಿರೋ ಬೇರೆ ಯಾರ್ದಾದ್ರೂ ಆಗಿರ್ಬೋದಲ್ಲ ಸರ್ ಆ ಕಾರ್? ಅಪಾರ್ಟ್ಮೆಂಟ್ನವ್ರದ್ದು ಗಾಡಿ ಆದರೆ ಹೊರಗಡೆ ಯಾಕೆ ನಿಂತಿರುತ್ತೆ? ಪಾಯಿಂಟ್ ಸರ್. ಕತ್ಲಲ್ಲಿ ನಾನು ಗಾಡಿ ಓಡಿಸಲ್ಲ, ನಡೀರಿ. ಹಲೋ ಸರ್. ಆಶಾನ್ ಕರಿತೀರಾ? ಇಲ್ಲ ಸರ್, ಅವರು ವಾಕಿಂಗ್ ಹೋಗಿದ್ದಾರೆ. ರಾತ್ರಿ 10 ಗಂಟೆಲಿ ನಿಂತದ್ರಿ ವಾಕಿಂಗು? ಓ, ನಾನು 9 ಗಂಟೆ ಅಂದ್ಕೊಂಡೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ರು ಸರ್. ಆ ಹುಡುಗಿ ಯಾಕೋ ಬೆಳಿಗ್ಗೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ವಾಕ್ ಹೋಗಿ ಬಂದರೆ ರಿಫ್ರೆಶ್ ಆಗ್ಬೋದು ಅಂತ ಹೋಗಿದ್ದಾರೆ ಅನ್ಸುತ್ತೆ. ಅವ್ರ ಮೊಬೈಲ್ ನಂಬರ್ ಕೊಡಿ. ಹಾಂ ಸರ್. 9442344421 ಸರ್. ಹಲೋ ಹಲೋ, ಯಾರು? ಹಲೋ, ನಾನು ಇನ್ಸ್ಪೆಕ್ಟರ್ ಸೂರ್ಯ ತೇಜ್. ಏನಾಯ್ತು ಸರ್? ಆಶಾ ಥಿಂಗ್ಸ್ ಎಲ್ಲ ಒಳಗಿದೆ ತಾನೆ? ಹಾಂ, ಆ ಹುಡುಗಿ ತಂದಿದ್ದು ಒಂದು ಬ್ಯಾಗ್ ಅಷ್ಟೇ, ಅದಿದೆ ಒಳಗೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಎಷ್ಟು ದೂರ? 5 ಕಿಲೋಮೀಟರ್ಸ್ ಇದೆ ಸರ್. ನಡೀರಿ. ಯಾರು? ಇದ್ಯಾವುದಲ್ಲ ಆಟೋ? ಆ ಹುಡುಗಿ ಯಾಕೋ ಬೆಳಿಗ್ಗೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ವಾಕ್ ಹೋಗಿ ಬಂದರೆ ರಿಫ್ರೆಶ್ ಆಗ್ಬೋದು ಅಂತ ಹೋಗಿದ್ದಾರೆ ಅನ್ಸುತ್ತೆ. ಒಂದು 10 ದಿವಸದ ಮುಂಚೆ ಆ ಹುಡುಗಿ ಕಾರಿಗೆ ಆಲ್ಮೋಸ್ಟ್ ಗುದ್ಬಿಡ್ತಿದ್ಲು ಸರ್. ಆವಾಗ ಅವಳೇ ಬಂದು ಸಾರಿ ನಂದೇ ಮಿಸ್ಟೇಕ್ ಅಂತ ಹೇಳಿ ಹೋದ್ಲು ಸರ್. ಕೊನೆದಾಗ ಆ ಹುಡುಗಿನ ಯಾವಾಗ ನೋಡಿದೆ? ಸರ್ ಇದೆಲ್ಲ ಆಯ್ತಲ್ಲ ಸರ್, ಅವತ್ತೇ ಅವಳನ್ನ ನೋಡಿದ್ದು ಸರ್. ಅಪಾರ್ಟ್ಮೆಂಟ್ ಒಳಗಡೆ ಗಾಡಿ ನಿಂತಿರೋದು ನೋಡಿದ್ರೆ ಆ ನ್ಯೂಸ್ ಪೇಪರ್ ಅವ್ನು ಹೇಳಿದ ನಿಜ ಅನ್ಸುತ್ತೆ. ಪಾಯಿಂಟ್ ಸರ್. ಆ ಥರ ಹೆಸರು ಯಾವುದೂ ರಿಜಿಸ್ಟರ್ ಆಗಿಲ್ಲ ಸರ್. ಇದೇ ಬುಕ್ ನೋಡಿ ಸರ್. ಅವಳ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿಲ್ಲ ಸರ್. ಬೇರೆ ಯಾರಾದರೂ ಹೆಸರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿರ್ಬೋದಲ್ಲ. ನಾಳೆ ಬೆಳಗ್ಗೆ ಒಳಗೆ ಅವಳ ಮೊಬೈಲ್ ಟ್ರೇಸ್ ಮಾಡಿದ್ರೆ ಡೀಟೇಲ್ಸ್ ಗೊತ್ತಾಗ್ಬೋದು. ರಾಜಣ್ಣ, KA093738 ಆ ಗಾಡಿ ಡೀಟೇಲ್ಸ್ ಇಮಿಡಿಯೇಟ್ ಆಗಬೇಕು. ಈ ಸ್ಟೇಜ್ನಲ್ಲಿ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇದೆ ಸರ್, ಆದರೆ ಇದೆಲ್ಲ ಥಿಯರಿ ಅಷ್ಟೇ. ಹೇಳಿ, ಪರವಾಗಿಲ್ಲ. ನಾನು ಕುವೆಂಪು ನಗರ ಇನ್ವೆಸ್ಟಿಗೇಷನ್ಗೆ ಹೋದಾಗ ಎಲ್ಲರೂ ಒಬ್ಬನ ಬಗ್ಗೆನೇ ಮಾತಾಡ್ತಾ ಇದ್ರು, ವಿಶ್ವ. ಕೆಲವರು ಅವನ್ನ ರೂಡ್ ಅಂತಿದ್ರು, ಇನ್ನು ಕೆಲವರು ಅವನ್ನ ಲೇಡೀಸ್ ಮ್ಯಾನ್ ಅಂತಿದ್ರು. ನನ್ನ ಥಿಯರಿ ಏನಂತ ಅಂದರೆ ಅರ್ಚನಾ ವಿಶ್ವನ್ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು. 3 ಜನನೂ ಒಟ್ಟಿಗೆ ಓಡಾಡ್ತಾ ಇದ್ರು. ಬಹುಶಃ ನೇಮ್ ಕನ್ಫ್ಯೂಸ್ ಆಗಿ ಸಂತೋಷ್ ಅಂತ ಕೊಟ್ಟಿರ್ಬೋದು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ ಸರ್. ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದರೂ ಕೆಲವೊಂದು ಡರ್ಟಿ ಸೀಕ್ರೆಟ್ಸ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಸರ್. ಸಂತೋಷ್ ಮತ್ತೆ ಕಾರ್ತಿಕ್ಗೆ ಗೊತ್ತಿಲ್ಲದೆ ವಿಶ್ವ ಅರ್ಚನನ್ ಮೇಲೆ ಕಣ್ಣು ಹಾಕಿರ್ಬೋದು. ಸೈಡ್ಗೆ ಹಾಕಿ. ಹಾಂ ಸರ್. ಇಷ್ಟೊತ್ತಿನಲ್ಲಿ ಎಲ್ಲಿಗೆ? ಸರ್ ಸ್ಟೇಷನ್ಗೆ ಸರ್. ಮುಖದಲ್ಲಿ ಏನು ಗಾಯ? ಸರ್ ಅದು
ಇಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಮಾತ್ರ ಗೊತ್ತಾಗ್ತಾ ಅಲ್ವಾ ಅಥವಾ ನಿಮಗೂ ಹಾಗೇನಾ? ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತೀಯಲ್ವಾ ವಿಶ್ವ? ಇವಾಗ ಇದಕ್ಕೇನು ಕೊಡ್ತೀಯಾ? ನಾನು ಸತಿ ಹೇಳಿದ್ದೀನಿ ಈ ಥರ ಟೆನ್ಷನ್ ಮಾಡ್ಕೊಳ್ಳೋದನ್ನ ನಿಲ್ಲಿಸು ಅಂತ. ನೀವೆಲ್ಲ ಅನ್ಕೊಂಡಿರೋ ಥರ ಇದೊಂದು ಸೀರಿಯಸ್ ವಿಷಯ ಏನಲ್ಲ. ಈಗ ನಾನು ಹೇಳೋದನ್ನ ಯಾರು ಟೆನ್ಷನ್ ಮಾಡ್ಕೊಳ್ತೇನೆ ಕೇಳಿ. ನೆನ್ನೆ ನಾವು ಮಾಡಿದ ಆಕ್ಸಿಡೆಂಟ್ನ ಯಾರೋ ಒಬ್ಬ ನೋಡಿದ್ದಾನೆ. ನೋಡ್ದವನು ನಮ್ಮ ಮನೆಯವ್ರಿಗೂ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ನೆನ್ನೆ ನಮ್ಗಾಗಿ ಜಗಳದಲ್ಲಿ ಡಿಕ್ಕಿ ಲಾಕ್ ಹಾಕಿಲ್ಲ. ಡ್ರೈವರ್ ಸೀಟ್ ಹತ್ರ ಇರೋ ಸ್ವಿಚ್ನ ಯೂಸ್ ಮಾಡಿ ಡಿಕ್ಕಿಲಿರೋ ಬಾಡಿನ ತಗೊಂಡೋಗಿದ್ದಾನೆ. ಬಾಡಿ ತಗೊಂಡೋದವನು ನಮ್ಮ ಹತ್ರ ರ್ಯಾನ್ಸಮ್ ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಒಪ್ಲಿಲ್ಲ ಅಂತಂದ್ರೆ ಸ್ಟೇಷನ್ಗೆ ಹೋಗೋ ಮೈಂಡ್ ಸೆಟ್ ಅಲ್ಲೂ ಇರ್ತಾನೆ. ನಮಸ್ಕಾರ ಬಸ್ಸು, ನಿಮ್ಮ ಹತ್ರ ಪ್ರೈವೇಟ್ ಆಗಿ ಒಂದು ಮ್ಯಾಟ್ರ್ ಮಾತಾಡ್ಬೇಕಲ್ಲ. ಮನೆಗೆ ಪೇಪರ್ ಬೇಡ ಅಂತ ಹೇಳಿದ್ನಲ್ಲ. ಇದು ಪೇಪರ್ ಮ್ಯಾಟ್ರ್ ಅಲ್ಲ ಬಸ್ಸು, ನಾಳೆ ನಾನು ಹಾಕೋ ಪೇಪರ್ ಅಲ್ಲಿ ನಿಮ್ ಫೇಸ್ ಹೆಡ್ಲೈನ್ಸ್ ಅಲ್ಲಿ ಬರಬಾರ್ದು ಅನ್ನೋ ಮ್ಯಾಟ್ರು. ಅಯ್ಯೋ ಬಾಸ್ ಕೂತ್ಕೊಳ್ಳಿ ಬಾಸ್, ನಿಮ್ಮನೆ ಇದು. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಂದೆ. ಏನದು? ಅದಾ ಏನಿಲ್ಲ ಬಾಸ್, ಇವತ್ತು ಬೆಳಗಿನ ಜಾವ ಪೇಪರ್ ಹಾಕೋನು ಕುವೆಂಪು ನಗರ ಪಾರ್ಕ್ ಹತ್ರ ಹೋಗ್ತಾ ಇದ್ದ. ದಿಢೀರಂತ ಕಾರ್ ಬೇಕಾಗಿತ್ತು ಸೌಂಡ್. ಪಟ್ಟಂತ ಸೈಕಲ್ ಅಲ್ಲೇ ಬಿಟ್ಟು ಗಾಬರಿಯಿಂದ ಹೋಗಿ ನೋಡ್ತಾನೆ. ಆಕ್ಸಿಡೆಂಟ್ ಬಾಸ್, ಸ್ಪಾಟು. ನಿಮ್ ತರನೇ 3 ಜನ ಸೇಮ್ ದಾಡಿ ಗಿಡಿ. ಪಟ್ಪಟ್ ಅಂತ ಹಿಡಿದು ಬಂದ್ರು, ಬಾಡಿ ಡಿಕ್ಕಿಲ್ ಆಗ್ಬಿಟ್ಟು ಸರ್ ಅಂತ ಹೋಗ್ಬಿಟ್ರು. ಗಾಬರಿ ಆಗ್ಬಿಡ್ತು ಬಾಸ್. ಏನೋ ನಿಮ್ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಪೇಪರ್ ಹಾಕೋನು ಒಳ್ಳೆಯವನು, ಪೊಲೀಸರ ಹತ್ರ ಏನು ಹೇಳಲೇ ಇಲ್ಲ. ನಾನಾಗಿದ್ರೆ ಪಟ್ಟ ಅಂತ ಹೇಳ್ಬಿಡ್ತಿದ್ದೆ. ಆಮೇಲೆ ದಮ್ ಹೊಡಿತಾ ಯೋಚನೆ ಮಾಡಿದ್ರೆ ಪೊಲೀಸವ್ರ ಹತ್ರ ಹೋದ್ರೆ ಏನು ಉಪಯೋಗ? ನಿಮಗೂ ತೊಂದರೆ, ಚಿಕ್ಕ ವಯಸ್ಸು, ಜೈಲು, ಸ್ಲೇಟು ಬರ್ಬೋದಾಗ್ಬಿಡುತ್ತೆ ಬಾಸ್. ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಬಂದ್ರೆ ನಿಮಗೂ ಯೂಸು, ನನಗೂ ಸ್ವಲ್ಪ ಯೂಸು. ಏನಂತೀರಾ? ಎಷ್ಟು ಬೇಕು ನಿನಗೆ? ಇದು 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 ಸ್ಪೀಡು ಅಂದ್ರೆ ಲೈಫ್ ಅಂದ್ರೆ ಅಷ್ಟೇ ಜನ ಬಾಸ್. ಡೈರೆಕ್ಟ್ ಆಗಿ ಸೆಟಲ್ಮೆಂಟ್ಗೆ ಬಂದ್ಬಿಟ್ರಿ. ಇಲ್ಲ ಬಾಸ್, ತಿಂಗಳೆಲ್ಲ ಪೇಪರ್ ಹಾಕಿದ್ರೆ ಒಂದು 3,000, ವರ್ಷಕ್ಕೆ ಒಂದು 30-50 ಎಲ್ಲ ಕಳೆದ್ರೆ ಒಂದು 20,000 ಮಿಕ್ಕುತ್ತೆ ಬಾಸ್. ವಯಸ್ಸು 29 ಆಯ್ತು, ಗಡ್ಡ ಎಲ್ಲ ಬಿಳಿ ಆಗ್ಬಿಡ್ತು, ಮದುವೆ ಆಗಿಲ್ಲ. ಈ ಚಟ ಗಿಟ್ಟ ಎಲ್ಲ ನೋಡಿದ್ರೆ ಪಕ್ಕ 30 ವರ್ಷ ಬದುಕ್ತೀನಿ ಬಾಸ್. ಏನಿಲ್ಲ, ಒಂದು 10 ಲಕ್ಷ ಹಿಂಗಿಟ್ರೆ ಪಟ್ಟ ಅಂತ ಎತ್ಕೊಂಡು ಗಡ್ಡಿಗೆ ಡೇ ಹಾಕ್ಸ್ಕೊಂಡು ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಬಾಸ್. ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಇನ್ನೊಂದು 2 ಅವರ್ಸ್ ಬಿಟ್ಟು ಬಾ, ನಿನ್ನ ಅಮೌಂಟ್ ರೆಡಿ ಇರುತ್ತೆ. 2 ಅವರ್ಸ್ 10 ಲಕ್ಷ ನಂಬೋದಾ? ಸೂಪರ್ ಬಾಸ್, ಸೂಪರು. ಬತ್ತಿ ಬಾಸ್, ಬತ್ತಿ ಬಾಸ್. ರಿಷಾ, ಆ ನ್ಯೂಸ್ ಪೇಪರ್ ಒಂದು ದುಡ್ಡು ಕೇಳಿದ ತಕ್ಷಣ ಹೊಡೆದು ಕಳ್ಸದ್ಬಿಟ್ಟು ಅವ್ನಿಗೋಗಿ ಎದ್ರುಕೊಂಡಿದ್ಯಾ? ಲೇಯ್, ಈ ವಿಷಯ ಅವನೊಬ್ಬನಿಗೆ ಗೊತ್ತು ಅಂತ ನಿನ್ನ ಕನ್ಫರ್ಮಾ? ಫಸ್ಟ್ ಅವ್ನು ಕೇಳ್ದಷ್ಟು ಅಮೌಂಟ್ ಕೊಡೋಣ, ಆಮೇಲೆ ಅವ್ನು ಸುಮ್ಮನೆ ಇದ್ರೆ ನಾವು ಸೇಫ್ ಅಂತ ಅರ್ಥ. ಕೊಟ್ಟಿರೋ ದುಡ್ಡು ವಾಪಸ್ ಹೆಂಗ್ ತಗೋಬೇಕು ನನಗೆ ಗೊತ್ತಿಲ್ವಾ? ಎಲ್ಲದಕ್ಕೂ ಈ ತರ ಎದ್ರುಕೊಂಡು ಸಾಯ್ಬೇಡಿ. ನಾನು ಹೇಳದಷ್ಟು ಕೇಳಿ ಸಾಕು. ಕೇಳಲ್ವಾ ಇವ್ ಮಾತ್ಲು? ಹಲೋ ಅಪ್ಪ, ಅಕೌಂಟ್ ಅಲ್ಲಿ ದುಡ್ಡು ಡ್ರಾ ಮಾಡಿದ್ರಾ? ಒಂದು ಪ್ರಾಪರ್ಟಿಗೆ ದುಡ್ಡು ಕಟ್ಟಬೇಕಾಗಿತ್ತು, ಅದಕ್ಕೆ ತಗೊಂಡಿದ್ದೆ. ಏನಾಯ್ತು? ನನ್ಗೆ ಅರ್ಜೆಂಟಾಗಿ 10 ಲಕ್ಷ ಬೇಕಾಗಿತ್ತು. 10 ಲಕ್ಷ ಯಾಕೋ? 50,000 ಇದೆ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ಏನ್ ಬಾಸ್, ಲಕ್ಷದಲ್ಲಿ ಮಾತಾಡಿ 1,000ದಲ್ಲಿ ಕೊಡ್ತಾ ಇದ್ದೀರಾ? ಓಕೆ, ಬಾಕಿ ಇನ್ನೊಂದು ವಾರ ಟೈಮ್ ಕೊಡು ಅನ್ನಲ್ಲ, ಕ್ಲಿಯರ್ ಮಾಡ್ತೀನಿ. ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಆ ನ್ಯೂಸ್ ಪೇಪರ್ ಅವನು ನಮ್ಮನ್ನು ದುಡ್ಡು ಕೇಳ್ದ ಸರ್. ಅದಕ್ಕೆ ಬರೀ ಆಕ್ಸಿಡೆಂಟ್ ತಾನೇ, ನಾವೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ನಿಗೆ ದುಡ್ಡು ಕೊಡೋದು ಉಳಿಯುತ್ತೆ, ನಾವು ಕೂಡ ಸೇಫ್ ಅಂದೆ. ಅದಕ್ಕೆ ವಿಶ್ವ ಕೋಪ ಬಂದು ನನ್ನ ಜೋರಾಗಿ ಹೊಡೆದ್ಬಿಟ್ಟ ಸರ್. ಆಕ್ಸಿಡೆಂಟ್ ಆಗಿದ್ದ ಜಾಗ ಇದೆ ತಾನೆ? ಇಲ್ಲೇ ಪಾರ್ಕ್ ಹತ್ರ ಸರ್. ಅವನ್ನ ನೋಡಿದ್ರೆ ಅವ್ನು ಹೇಗಿರ್ತಾನೆ ಅಂತ ಹೇಳೋಕ್ಕಾಗತ್ತಾ? ಸರ್, ಆ ಟೆನ್ಷನಲ್ಲಿ ಆಕ್ಸಿಡೆಂಟ್ ಆದಾಗ ಏನೂ ಗೊತ್ತಾಗಲಿಲ್ಲ ಸರ್. ಸರಿ, ನೀನು ಹೋಗು. ನಿನ್ನ ಫ್ರೆಂಡ್ಸ್ ಏನಾದರೂ ಕೇಳಿದ್ರೆ ಪೊಲೀಸ್ಗೆ ಈ ವಿಷಯ ತಿಳಿಸಿಲ್ಲ ನನ್ನ ಹತ್ರ ಇದ್ಬಿಡು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ ಸರ್. ಹೊರಡು. ಸರ್, ಆ ನ್ಯೂಸ್ ಪೇಪರ್ ಅವನು ಸರ್. ನಾನು ನೋಡ್ಕೋತೀನಿ ಬಿಡು. ರಿಲ್ಯಾಕ್ಸ್. ಸಮರ್ಥ್,
ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಎಲ್ಲ ಕ್ರೋನೋಲಾಜಿಕಲ್ ಆರ್ಡರಲ್ಲಿ ಹಾಕಿ ನೋಡು. ನೆನ್ನೆ ನೈಟ್ 11ಗೆ ಆಶಾ ಅಪಾರ್ಟ್ಮೆಂಟಿಗೆ ಹೋಗಿದ್ದಾರೆ. ಮಾರ್ನಿಂಗ್ 2 AM ಹುಡುಗರು ಕಾರ್ ಆಕ್ಸಿಡೆಂಟ್ ಮಾಡಿದ್ದಾರೆ. ಅದೇ ಪಾರ್ಕ್ ಹತ್ರ ಅದೇ ಟೈಮಲ್ಲಿ ಅರ್ಚನಾ ಬಾಯ್ ಫ್ರೆಂಡ್ನ ಶೂಟ್ ಮಾಡಿದ್ದಾರೆ. ಆಮೇಲೆ ಮಾರ್ನಿಂಗ್ 7 AM ಆಶಾ ಅಪಾರ್ಟ್ಮೆಂಟ್ ನೇಬರ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾಳೆ. ಫೈನಲಿ 10ಗೆ ಅವಳು ಎಸ್ಕೇಪ್. ಸೊ ಆಕ್ಸಿಡೆಂಟ್ ಜಾಗದಲ್ಲಿ ಆ ನ್ಯೂಸ್ ಪೇಪರ್ನವನು ಇದ್ನ, ಅವನು ಮರ್ಡರ್ ನೋಡಿರೋದಕ್ಕೆ ಪಾಸಿಬಿಲಿಟೀಸ್ ಎಷ್ಟು? ತುಂಬಾ ಇದೆ ಸರ್. ಸೊ ಆ ನ್ಯೂಸ್ ಪೇಪರ್ನವನು ನಮಗೆ ಬೇಕಲ್ವಾ? ಆ ಹುಡುಗರಿಗೆ ಇನ್ಮೇಲೆ ತೊಂದರೆ ಕೊಡಲ್ಲ ಸರ್. ನಿಜ ನಿಜ ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಬೆಳಗ್ಗೆನೆ ನಾನು ನೋಡಿದಾಗ ಹೇಳ್ಬೋದಾಗಿತ್ತಲ್ಲ. ಸಮರ್ಥ್, ಎಲ್ಲ ಕೇಸ್ನ ಇವನ್ ಮೇಲೆ ಹಾಕಿ ಕೇಸ್ನ ಕ್ಲೋಸ್ ಮಾಡಿ. ಬೇಡ ಸರ್, ಬೇಡ ಸರ್, ಸರ್ ಸರ್ ಎಲ್ಲ ಹೇಳ್ಬಿಡ್ತೀನಿ ಸರ್, ಎಲ್ಲ ಗೊತ್ತು, ಎಲ್ಲ ಹೇಳ್ಬಿಡ್ತೀನಿ ಸರ್, ಎಲ್ಲ ನಿಜ ಹೇಳ್ಬಿಡ್ತೀನಿ ಸರ್. ಅವತ್ತು ಪೇಪರ್ ತರಕ್ಕೆ ಡಿಪೋಗೆ ಹೋಗ್ತಿದ್ದೆ ಸರ್. ಯಾವುದೋ ಒಂದು ಕಾರ್ ನಿಂತಿತ್ತು, ಪಕ್ಕದಲ್ಲಿ ಯಾರೋ ಬಿದ್ದಿದ್ರು ಸರ್. ವಾ, ರಶ್ಮಿಕಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ಟಿದ್ಯಾ? ಹತ್ರ ಹೋಗಿ ನೋಡಿದ್ರೆ ಏನು ಇನ್ವೆಸ್ಟಿಗೇಷನಾ? ಬುಲೆಟ್ ಹೆಡ್ ಬಿದ್ದಿದ್ದು ಸರ್, ಪ್ರಾಣ ಇರಲಿಲ್ಲ ಸರ್. ಚಿಲ್ರೆ ಗಿಲ್ರೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಸ್ಕಿಟ್ ಆಗಿ ಸೌಂಡ್ ಕೇಳಿತ್ತು ಸರ್. ಬಟ್ ಅಂತ ಹೋಗಿ ನೋಡಿದ್ರೆ ಆಕ್ಸಿಡೆಂಟ್ ಸರ್. ಅವರಲ್ಲೇ ಸ್ಪಾಟು ಸರ್. ಆ ಹುಡುಗರು ಕೆಳಗಿಳಿದು ಆ ಬಾಡಿನ ಡಿಕ್ಕಿಲ್ ಹಾಕೊಂಡು ಸರತ್ ಹೋಗ್ಬಿಟ್ರು ಸರ್. ಸ್ಟೇಷನ್ ಬಂದು ಕನ್ ಮ್ಯಾಟ್ರ್ ಮಾತ್ರ ಹೇಳಿದೆ ಸರ್, ಆಕ್ಸಿಡೆಂಟ್ ವಿಷಯ ಹೇಳಿಲ್ಲ ಸರ್. ಪಟ್ ಅಂತ ನಾನು ಸ್ಟೇಷನ್ ಬಂದು ಹೇಳ್ಬಿಟ್ಟೆ ಸರ್. ಸರಿ, ನಿನ್ನ ಅಡ್ರೆಸ್ನ ರೈಟರ್ ಹತ್ರ ಕೊಟ್ಬಿಟ್ಟು ಹೋಗು. ಚಿಕ್ಕ ಹುಡುಗರು ಕೂಡ್ ಪಾರ್ಟಿಗಳು ದುಡ್ಡು ಪೀಕ್ಬೋದು ಅಂತ ಅದು ಬೇರೆ ಎಲ್ಲ ಮಾಡಿಲ್ಲ ಸರ್. ಬೇರೆ ಎಲ್ಲ ನನಗೆ ಗೊತ್ತಿಲ್ಲ ಸರ್. ನಿಲ್ಸಿದ್ದಾರೆ. ಅವತ್ತು ಪಾರ್ಕ್ ಹತ್ರ ನೋಡಿದ್ದು ಇದೇ ಕಾರ? ಈಗ ಬೆಳಗ್ಗೆ ನೀನು ಸ್ಪಾಟ್ಗೆ ಹೋದಾಗ ಆ ಕಾರ್ ಇತ್ತಾ? ಇಲ್ಲ ಸರ್. ಒಂದು ಕಾರ್ ನಂಬರ್ ಟ್ರೇಸ್ ಮಾಡಕ್ಕೆ ಇಷ್ಟೊತ್ತಾ? ಇವ್ರನ್ನೆಲ್ಲ ನಂಬಕ್ಕಾಗಲ್ಲ. ಹಲೋ, ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನಾ?
ರಿಪೋರ್ಟ್ ತೊಗೊಳ್ಳಿ. ಸರ್ ಕಾನ್ಸ್ಟೇಬಲ್ ರಾಜನ ನಂಬರ್ ಕೊಟ್ರ ಟ್ರೇಸ್ ಮಾಡೋಕ್ಕೆ? ಮೆಸೇಜ್ ಮಾಡಿದ್ದೀರಿ ಸರ್. ಯಾರಿಗೆ? ರಾಜಣ್ಣ ಅವ್ರಿಗೆ. ಸಾರಿ ಸರ್, ಮೆಸೇಜ್ ಸೆಂಡ್ ಆಗಿಲ್ಲ. ಕಳಿಸ್ಕೊಡ್ತೀನಿ ಸರ್. ಸಮರ್ಥ್ ಸರ್, ಆ ಹುಡುಗರು ಗಾಡಿಯಿಂದ ಗುದ್ದಿದ್ದನ್ನ ಆ ಕಿಲ್ಲರ್ ನೋಡಿರಬೇಕು. ಆ ಹುಡುಗರನ್ನ ಕಿಲ್ಲರ್ ಫಾಲೋ ಮಾಡಿ ಬಾಡಿನ ತಗೊಂಡೋಗಿರಬೇಕು. ನನಗೂ ಇದು ಅನಿಸ್ತು ಸರ್. ಆದರೆ ಆಶಾ ನಮ್ಮ ಹತ್ರ ಏನೋ ಸುಳ್ಳು ಹೇಳಿದ್ಲು. ಆ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಬ್ಲಡ್ ಇದೆಲ್ಲ ನಾನು ಹೇಳೋದನ್ನು ಹಾಗೆ ಒಂದು ಸಲ ಇಮ್ಯಾಜಿನ್ ಮಾಡಿ ನೋಡು. ಇಲ್ಲಿ ತನಕ ನಮಗೆ ಸಿಕ್ಕಿರೋ ಲೀಡ್ಸ್ನ ಇಟ್ಕೊಂಡು ಹೀಗೆ ಆಗಿರ್ಬೋದು ಅಂತ ಹೇಳ್ತೀನಿ. ಇದನ್ನು ನಿನ್ನ ಸೂರ್ಯ ತೇಜ್ ಥಿಯರಿ ಅಂತ ತಿಳ್ಕೊ. ಪ್ರೀತಮ್ ಮತ್ತು ಅರ್ಚನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಟೈಮ್ನಲ್ಲಿ ಅವನ ಎಂಟ್ರಿ. ಅವನೊಬ್ಬ ಅಪರಿಚಿತ ಅಂತ ಇಟ್ಕೊಳ್ಳೋಣ. ಅಲ್ಲಿ ಬೇರೆ ಯಾರೋ ಮೂರನೇ ಅವನಿದ್ದ ಅನಿಸುತ್ತೆ. ಮೇ ಬಿ ಆಶಾ ಬಾಯ್ ಫ್ರೆಂಡ್. ಕೊಲೆಗಾರ ಬಂದ ತಕ್ಷಣ ಆ ಮೂರನೇ ವ್ಯಕ್ತಿ ಅಟ್ಯಾಕ್ ಮಾಡಿರ್ತಾನೆ. ಆಮೇಲೆ ಅರ್ಚನಾ ರೂಮ್ಗೆ ಹೋಗಿ ಪ್ರೀತಮ್ನ ಅಟ್ಯಾಕ್ ಮಾಡ್ತಾನೆ. ಗೋಡೆ ಮೇಲಿರೋ ರಕ್ತದ ಕಲೆ ಅವನಿದ್ದನ್ನು ಕನ್ಫರ್ಮ್ ಮಾಡುತ್ತೆ. ಇದಾದಮೇಲೆ ಅರ್ಚನಾನ ಗನ್ ಪಾಯಿಂಟ್ನಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಆಶಾ ಅರ್ಚನಾ ಮನೆಗೆ ಬರ್ತಾಳೆ. ನಡೆದಿರೋದನ್ನ ಯಾರಿಗಾದರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಪಿಸ್ಟಲ್ ತೋರಿಸಿ ಎದುರಿಸ್ತಾನೆ. ಎಲ್ಲರೂ ನಂಬಬೇಕು ಅಂತಾನೆ ಆಶಾನ ಅಲ್ಲೇ ಬಿಟ್ಟು ಮಿಗ್ದವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಪ್ರೀತಮ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಬೇಕು. ಯು ಗೆಸ್ಡ್ ಇಟ್, ಭೂಮ್. ಆಶಾ ಬಾಯ್ ಫ್ರೆಂಡ್ ಎಸ್ಕೇಪ್ ಆಗೋದಕ್ಕೋಸ್ಕರ ಪಾರ್ಕ್ ಫೆನ್ಸ್ನ ಜಂಪ್ ಮಾಡಿರಬೇಕು. ಕಿಲ್ಲರ್ ನಾಕ್ಸ್ ಅರ್ಚನಾ ಅನ್ಕಾನ್ಷಿಯಸ್. ಈ ಎಂಟೈರ್ ಇನ್ಸಿಡೆಂಟ್ನ ಪೇಪರ್ ಹಾಕೋನು ಪಾರ್ಕ್ ಆಚೆಯಿಂದ ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಕಿಲ್ಲರ್ ಪಾರ್ಕ್ ಒಳಗಡೆಯಿಂದ ನೋಡ್ತಿದ್ದಾನೆ. ಹುಡುಗರು ಹೋದ ಮೇಲೆ ನ್ಯೂಸ್ ಪೇಪರ್ ಹಾಕೋನು ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿಂದ ವಿಶ್ವನ್ ಕಾರ್ನ ಫಾಲೋ ಮಾಡಿಕೊಂಡು ಹುಡುಗರು ಮನೆ ಹತ್ರ ಬರ್ತಾನೆ. ಆ ಹುಡುಗರು ಮನೆ ಒಳಗಡೆ ಹೋದ ಮೇಲೆ ಕಾರ್ ಡಿಕ್ಕಿನಲ್ಲಿದ್ದ ಬಾಡಿನ ತೊಗೊಂಡು ಹೋಗ್ತಾನೆ. ಸೊ ಆಶಾ ಬಾಯ್ ಫ್ರೆಂಡ್ ಅರ್ಚನಾ ಇಬ್ಬರು ನಾವು ಹುಡುಕ್ತಾರೋ KA09 ER3738 ವೈಟ್ ಡಿಸೈರ್ ಕಾರ್ ಒಳಗಡೆನೇ ಇರಬೇಕು. ನೀವು ಜೀನಿಯಸ್ ಸರ್. ನಾನು ಕೊಟ್ಟ ಕನೆಕ್ಷನ್ ಎಲ್ಲ ಲಾಜಿಕ್ ಆಗಿದೆ ತಾನೆ? ಎಸ್ ಸರ್, ಇಟ್ಸ್ ವೆರಿ ಲಾಜಿಕಲ್. ಹಾಗೆ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇದ್ರ ಮೋಟಿವ್? ಎಲ್ಲ ಕೊಲೆಗಳಿಗೂ ಮೋಟಿವ್ ಇರಲೇಬೇಕು ಅಂತ ಏನಿಲ್ಲ. ನೀವು ಹೇಳ್ತಿರೋ ಹಿಂಟ್ ಪ್ರಕಾರ ನಾವೊಬ್ಬ ಸೈಕೋ ಕಿಲ್ಲರ್ನ ಚೇಸ್ ಮಾಡ್ತಿದ್ದೀವ ಸರ್? ಹಾಂ, ಎಕ್ಸಾಕ್ಟ್ಲಿ ಸರ್. ಕೃಷ್ಣಸ್ವಾಮಿ ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಕೃಷ್ಣಸ್ವಾಮಿನ? ಎಸ್ ಸರ್. ಹಲೋ ಪೊಲೀಸ್ ಸ್ಟೇಷನ್. ಹಲೋ, ಹೇಳಿ ಸರ್, ನಾನು ಮೈಸೂರು ಹೈವೇಯಿಂದ ಮಾತಾಡ್ತಾ ಇದ್ದೀನಿ. ಯಾರೋ ಒಬ್ಬ ಕಾರಿಂದ ಏನೋ ತೆಗೆದಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಹಲೋ, ಯಾವ ಕಾರು? ಸ್ವಿಫ್ಟ್ ಕಾರ್ ಸರ್. ಎಲ್ಲಿ? ಮೈಸೂರು ಹೈವೇ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಯಾವ ಕಾರು? ಬಿಳಿ ಸ್ವಿಫ್ಟ್ ಡಿಸೈರ್ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ.
ಸಿವಿಯರ್ ಬ್ಲಡ್ ಲಾಸ್ಟ್, ಆ್ಯಂಪುಟ್ ಮಾಡಬೇಕು. ನಿನ್ನೆ ರಾತ್ರಿ ನಡೆದ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ಸೂರ್ಯತೇಜ್ ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಸಮರ್ಥ್ ಆಕ್ಸಿಡೆಂಟ್ಗೊಳಗಾಗಿದ್ದಾರೆ. ನೀವು ಅಲ್ಲಿ ಕೂತ್ಕೊಂಡಿರಿ, ಬರ್ತೀನಿ. ಹಲೋ ಸರ್, ನಾನು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಹಾಂ ಚಂದ್ರು, ನಿಮ್ಮ ಮಗ ತುಂಬ ಬ್ರಿಲಿಯಂಟ್ ರೀ. ನನ್ನ ಮಗನ ಅಲ್ಲಿದ್ದಾನಾ ಸರ್? ಅಲ್ಲ ರೀ, ನೀವೇ ಅಲ್ವಾ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದು. ಇಲ್ಲೇ ಇಷ್ಟೊತ್ತು ನನ್ನ ಜೊತೆನೇ ಮಾತಾಡ್ತಾ ಇದ್ದ. ಸರ್, ಎಲ್ಲೋ ಮಿಸ್ಗೈಡ್ ಆಗಿದ್ದಾರೆ ಅನ್ಸುತ್ತೆ ಸರ್. ನನ್ನ ಮಗ ಅಲ್ಲಿಗೆ ಬಂದೇ ಇಲ್ಲ ಸರ್. ನಾನು ಹೋಗಕ್ಕೆ ಹೇಳಿದ್ದೀನಿ, ಆಟ ಮಾಡ್ಕೊಂಡು ಇಲ್ಲೇ ಕೂತಿದ್ದೇನೆ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ನಾನು ಮಾತಾಡಿದ್ದು ಕೇಳಿಸ್ತಾ ಇದೆಯಾ? ಯಾರು ನೀನು? ಇನ್ವೆಸ್ಟಿಗೇಷನ್ ಅನ್ನೋದು ರಮ್ಮಿ ಆಟ ಥರ ಸರ್. ನಮ್ಮ ಕೈಯಲ್ಲಿರೋ ಕಾರ್ಡ್ಸ್ಗಿಂತ ಎದುರುಗಡೆ ಇರುವನ ಕೈಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಇಷ್ಟೊತ್ತು ನಿಮ್ಮ ಎದುರುಗಡೆ ಇರುವನ ಕೈಯಲ್ಲಿ ಎಂಥ ಟ್ರಂಪ್ ಕಾರ್ಡ್ ಇದೆ ಅನ್ನೋದು ಗೊತ್ತಾಗಲೇ ಇಲ್ವಲ್ಲ. ನಾನು ಶೋ ಮಾಡೋ ಟೈಮ್ ಸರ್ ಇದು. ಈ ಮಾತನ್ನ ಎಲ್ಲೋ ಕೇಳ್ದಂಗಿದೆ ಅಲ್ವಾ? ಗಾಬರಿ ಆಗ್ಬೇಡಿ, ಒಳಗೋಗಿ. ನಾನು ಕರೆಯೋವರೆಗೂ ಯಾರು ಬರಬೇಡಿ. ಸತ್ಯ ಅನ್ನೋದು ಸೂರ್ಯ ತೇಜ ಅನ್ನೋ ಹೆಸರಲ್ಲಿರಲ್ಲ, ಅದು ಸೂರ್ಯನ ತೇಜಸ್ಸಿನಂಗಿರುತ್ತೆ. ಸುಳ್ಳು ಅನ್ನೋ ಮೋಡದ ದಿನ ಸೀಲ್ಕೊಂಡು ಕಣ್ಣೆದುರು ಬಂದಾಗ ರಿಯಾಕ್ಷನ್ ಹಿಂಗೆ ಇರುತ್ತೆ. ಅದು ಸರಿ, ನೀನು ಯಾರು? ನಾನಾ ಪ್ರೀತಮ್ನ ಅಣ್ಣ. ಕೊಲೆ ಮಾಡೋದು ಎಷ್ಟು ದೊಡ್ಡ ಅಪರಾಧನೋ ಕೊಲೆಗಾರನ್ನ ಕಾಪಾಡೋದು ಅಷ್ಟು ದೊಡ್ಡ ಅಪರಾಧ ಸರ್. ನಿಮಗೆಲ್ಲ ಸತ್ಯ ಗೊತ್ತಿದ್ದು ಸುಮ್ಮನಿದ್ರಿ. ಸುಳ್ಳು ಹೇಳೋದು ತುಂಬ ಅಪಾಯ ಅಂತಾರೆ, ಆದರೆ ಸತ್ಯನ ಹೇಳ್ದಿರೋದು ಅದಕ್ಕಿಂತ ಅಪಾಯ. ಒಬ್ಬ ಸಾಯ್ಬೇಕಾದವನು, ಜೈಲಲ್ಲಿ ಇರಬೇಕಾದವನು ಹೊರಗಡೆ ಓಡಾಡ್ಕೊಂಡಿದ್ರೆ ಯಾರಿಗೆ ಕೋಪ ಯೋಚನೆ ಮಾಡಿ. ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಮೌನ ಏನೂ ತಪ್ಪು ಮಾಡ್ತಿದ್ದವ್ರಿಗೆ ಶಿಕ್ಷೆ ಅನುಭವಿಸುವಂಗೆ ಮಾಡ್ಬಿಡ್ತು. ಯಾಕೆ ಸರ್ ಸತ್ಯನ ಮುಚ್ಚಿಟ್ರಿ? I need a simple answer to a simple question. ಯಾಕೆ? ಬೇಸಿಕಲಿ ಪೊಲೀಸ್ನವ್ರಿಗೆ ಗತ್ತು ಜಾಸ್ತಿ. ಪೊಲೀಸ್ ಆದಮೇಲೆ ಎಲ್ಲರೂ ಸಾವಿನ ಜೊತೆ ಹೋರಾಡ್ತಾರೆ. ಆದರೆ ನಾನು ಸಾವಿನ ಜೊತೆ ಹೋರಾಡೋಕ್ಕೆ ಪೊಲೀಸ್ ಆದವನು. ಸತ್ಯ ಗೊತ್ತಾದ ಮೇಲೆ ದಾಕ್ಷಿಣ್ಯ ಇಟ್ಕೋಬೇಡ, ಶೂಟ್ ಮಾಡು. ಯಾರೋ ಕೊಡೋ ಪ್ರಾಣ ಭಿಕ್ಷೆಯಿಂದ ಬದುಕೋ ಆಸೆ ನನಗಿಲ್ಲ. ಮುಖ್ಯವಾಗಿ ನೀನು ಇದನ್ನ ತಿಳ್ಕೊಳ್ಳೇಬೇಕು. ಏನಮ್ಮ ಹೇಳದಲ್ಲೇ ಹೋಗ್ಬಿಟ್ಟಿದ್ಯಾ ನೀನು? ಆಫೀಸಿಂದ ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿದ್ರು ಸರ್, ಅದಕ್ಕೆ ಹೊರಡ್ಬೇಕಾಯ್ತು. ನಾನು ಸರ್ ಫೋನಿಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಈಗಲೇ ಸರ್ ನನಗೆ ವಿಷಯ ಗೊತ್ತಾಗಿದ್ದು. ಸರ್ ನನ್ನನ್ನು ಹುಡ್ಕಕ್ಕೆ ಅಂತ ಹೊರಟಾಗ ಹೀಗೆಲ್ಲ ಆಯ್ತಾ ಸರ್? ಇಲ್ಲ ಸರ್, ಆಶಾ ಬಂದಿದ್ದಾರೆ. ನಾನು ಹೋಗಿ ಊಟ ತರ್ತೀನಿ ಸರ್. ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನಿವತ್ತು ನಿಜ ಹೇಳಕ್ ಬಂದಿದ್ದೀನಿ. ಅದನ್ನು ಕೇಳಿದ ಮೇಲೆ ನೀವೇನು ನಿರ್ಧಾರ ತಗೊಂಡ್ರು
ಪರವಾಗಿಲ್ಲ. ನೀವು ನಾನು ಅರ್ಚನಾ ಫ್ರೆಂಡ್ ಪ್ರೀತಮ್ ಅಂತ ಅವಳ ಬರ್ಡೇಗೆ ವಿಶ್ ಮಾಡೋಣ ಅಂತ ಬಂದೆ. ಅವಳ ಮನೇಲಿಲ್ಲ ಅನ್ಸುತ್ತಲ್ಲ? ಇಲ್ಲ, ಈಗ ತಾನೇ ಮಾತಾಡಿದೆ. ಹೋ, ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲು. ಬನ್ನಿ ಒಳಗೆ. ಓಕೆ, ಪ್ಲೀಸ್ ಕಮ್. ಬನ್ನಿ, ಕೂತ್ಕೊಳ್ಳಿ. ನಿಮ್ಗೇನಾದರೂ ಜ್ಯೂಸ್? ಹೇ, ನೋ ಥ್ಯಾಂಕ್ಸ್. ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವ್ ನನ್ನ ಕಾಲೇಜ್ ಫ್ರೆಂಡ್ ಅರವಿಂದ್ ಅಂತ. ಓಹ್, ಓಕೆ. ಸೊ ಬರ್ಡೇಗೆ ಏನು ಪ್ಲಾನ್ ಮಾಡಿಲ್ವಾ? ಆ್ಯಕ್ಚುಲಿ ಅರ್ಚನಂಗೆ ಗೊತ್ತಿಲ್ಲದೆ ಪ್ಲಾನ್ ಮಾಡಿದ್ದೀವಿ. ಪ್ರಜ್ವಲ್ ಬರ್ತಾ ಇದ್ದಾನೆ. ಅವ್ನು ಬರೋದೇ ಒಂದು ದೊಡ್ಡ ಸರ್ಪ್ರೈಸ್. ಪ್ರಜ್ವಲ್? ಹಾಂ, ಅವ್ರ ಬಾಯ್ ಫ್ರೆಂಡ್ ನಾಸಿಕ್ನಲ್ಲಿರ್ತಾರೆ. ಅವ್ರು ಬರೋದು ಯಾರಿಗೂ ಗೊತ್ತಿಲ್ಲ. ಹೌದು, ಅರ್ಚನಾ ನಿಮ್ಗೆ ಹೇಗೆ ಗೊತ್ತು? ಅರ್ಚನಾ ಒಂದೇ ಏರಿಯಾ, ಅವಾಗವಾಗ ಮೀಟ್ ಮಾಡ್ತಿರ್ತೀವಿ. ಓಹ್, ಓಕೆ. ಹಾಯ್. ಹೇ ಸ್ವೀಟಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸಂತೋಷ್, ನಾನು ಹಾಶ ಬಿಹೇವ್ ಮಾಡೋಕ್ಕಿಂತ ಮುಂಚೆಯಿಂದ ಹೊರಡು. ಅವನು ಈಗ ತಾನೇ ಅವನ ಹೆಸರನ್ನ ಪ್ರೀತಮ್ ಅಂತ ಹೇಳ್ದ. ಪ್ರೀತಮ್ ಅಂತ? ಹೌದು, ನನ್ನ ಹೆಸರು ಪ್ರೀತಮೆ. ನಿನ್ನೇನೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಂತೆ. ಹಾ, ಈ ಥರ ಏನಾದರೂ ಮಾಡ್ತೀಯ ಅಂತ ಗೊತ್ತಿತ್ತು. ಅದಕ್ಕೇನೆ 1 ತಿಂಗಳು ಮುಂಚೆನೆ ನನ್ನ ಹೆಸರು ಸಂತೋಷ್ ಅಂತ ಹೇಳಿದ್ದು. ಬೈ ದ ವೇ, ನಿನ್ನ ಹೆಸರು? ಆಶಾ. ಸ್ವೀಟ್ ನೇಮ್. ಆಶಾ, ನಾನು ಅರ್ಚನಾ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನೀನು ಆ ಕಡೆ ವೇಟ್ ಮಾಡ್ತೀಯಾ? ಇಲ್ಲ, ನಾನು ಹೋಗೆ. ನಾನು ನಿನ್ನ ಜೊತೆ 4 ಸಲ ಮಾತಾಡೋಣ ಅಂತಾನೆ ಬಂದೆ. ಆದ್ರೆ ನೀನು ಒಂದ್ಸಲ ಆದ್ರೂ ಮುಖ ಕೊಟ್ಟು ಮಾತಾಡ್ದ? ನಾನು ಹೋಗ್ಲಿ ಇವತ್ತಲ್ಲ ನಾಳೆ ಮಾತಾಡ್ತೀಯ ಅಂತಿದ್ದೆ. ಆದ್ರೆ ನೀನು ಇವತ್ತು ಕೂಡ ನಿನ್ ಬರ್ಡೇಗೆ ವಿಶ್ ಮಾಡೋಣ ಅಂತಾನೆ ಬಂದೆ. ಆದ್ರೆ ನೀನೇನ್ ಮಾಡ್ದೆ? ಎಲ್ರೂ ಮುಂದೆ ನನ್ಗೆ ಅವಮಾನ ಮಾಡ್ದೆ. ಹಾ, ಓಕೆ. ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನೋಡೆ, ನನಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ನಾನು ಸ್ಟ್ರೈಟಾಗಿ ಕೇಳ್ತೀನಿ, ನಿನ್ನ ಜೊತೆ ನಾನು ಒಂದ್ಸಲ ಅಷ್ಟೇ. ನಾನು ಲವ್ ರಿಲೇಶನ್ಶಿಪ್ ಅಂತ ಅಪ್ರೋಚ್ ಮಾಡೋಣ ಅಂತಾನೆ ಇದ್ದೆ. ಆದರೆ ಒಬ್ಬನ್ನ ಒಳ್ಳೆಯವನಾಗಿ ಇರಕ್ಕೆ ಬಿಡಲ್ವಲ್ರಿ ನೀವು. ಕರ್ಮ, ಇವನು ನಿನ್ನ ಲವ್ ಮಾಡ್ತಾನಂತೆ. ಪ್ರಜ್ವಲ್! ಪ್ರಜ್ವಲ್, ವಾಟ್ ಹ್ಯಾಪನ್ಡ್ ಆಶಾ? ಅದು ಪ್ರಜ್ವಲ್! ಪ್ರಜ್ವಲ್, ಬಿಡು. ಕೂತ್ಕೊಳ್ಳಲ್ಲ. ಪ್ರಜ್ವಲ್, ಎದ್ದೇಳು ಪ್ರಜ್ವಲ್. ಎದ್ದೇಳು ಪ್ರಜ್ವಲ್. ಪ್ರಜ್ವಲ್, ಎದ್ದೇಳು ಪ್ರಜ್ವಲ್. ನನಗ್ ಬೇಕಿರೋದು ಅವಳು. ನೀನ್ ಸುಮ್ಮನಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಪ್ರಜ್ವಲ್, ಪ್ರಜ್ವಲ್, ಹೋಗು ಪ್ರಜ್ವಲ್. ಪ್ರಜ್ವಲ್, ಎದ್ದೇಳು ಪ್ರಜ್ವಲ್.
ಅರ್ಚನಾ ಪ್ಲೀಸ್ ಅವಳಿಗೇನು ಮಾಡ್ಬೇಡ ಪ್ಲೀಸ್ ಪ್ರಜ್ವಲ್ ಮೂರು ಜನನು ಸರಿಯಾಗಿ ಕೇಳಿಸ್ಕೊಳ್ಳಿ, ಅದರಲ್ಲೂ ನೀನು ಇದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಅಕಸ್ಮಾತ್ ಏನಾದ್ರೂ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನೋ ಯೂಸ್. ಇಲ್ಲ ನಾನು ಪೊಲೀಸ್ಗೆ ಹೋಗ್ತೀನಿ ಅಂದ್ರೆ ನಾನೇನ್ ಮಾಡ್ತೀನಿ ಹೇಳೋ, ಈ ವಿಡಿಯೋನ್ ಲೀಕ್ ಮಾಡಕ್ ಬರ್ತೀನಿ. ಅದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಹೇಳ. ನಾನು ಇಲ್ಲಿ ಬಂದೇ ಇಲ್ಲ, ನೀನ್ ನನ್ ನೋಡೇ ಇಲ್ಲ, ಇಲ್ಲಿ ಏನೂ ನಡೆದಿಲ್ಲ. ನೀನ್ ಹಿಂಗಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ. ಮಗ ನಾನು ಹೋ, ನೀನು ಲವ್ ಮಾಡ್ತಿದ್ಯಲ್ಲ, ಸಾರಿ ಮರ್ತೋದೆ. ಎತ್ತಾಕೊಂಬರಲೇ.
ಹಲೋ, ಏನಾಯ್ತು? ನನಗೇನು ಆಗಿಲ್ಲ, ನೀನು ಹೆದರ್ಕೋಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಬೆಳಗ್ಗೆನೆ ಅರ್ಚನಾ ಪಕ್ಕದ ಮನೆಗೆ ಹೋಗಿ ಬಾಗಿಲು ತಟ್ಟಿ ಅವಳು ಕಾಣಿಸ್ತಿಲ್ಲ ಅಂತ ಹೇಳು. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಊಟಿ ರೋಡ್ ಹತ್ರ ಬಂದ್ಬಿಡು. ಮುಂದೇನು ಮಾಡಬೇಕು ಅಂತ ಅಲ್ಲೇ ಹೇಳ್ತೀನಿ. ಈ ಟೈಮಲ್ಲಿ ಅರ್ಚನೆಗೆ ನಿನ್ನ ಸಪೋರ್ಟ್ ತುಂಬ ಮುಖ್ಯ. ನೀನು ಫಸ್ಟ್ ಬಾ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋ ನೋಡಿ ಸರ್. ಈಗೆಲ್ಲ ಗೊತ್ತಾಯ್ತಲ್ಲ, ಈಗಲಾದ್ರೂ ಹೇಳು ನೀನು ಯಾರು ಅಂತ. ಯಾಕೆ ಅಂದರೆ ಪ್ರೀತಮ್ನವರಪ್ಪ ಸ್ಟೇಷನಲ್ಲಿ ಹೇಳಿದ ಒಂದೊಂದು ಮಾತು ನನ್ನ ಕಿವಿಯಲ್ಲಿ ಹಾಗೇ ಇದೆ. ಪ್ರೀತಮ್ ಒಬ್ಬನೇ ಮಗ, ನೀನು ಯಾರು ಹೇಳು? ಸಂಶಯಾತ್ಮಕವಾಗಿ ಸಾವಿಗೀಡಾಗಿದ್ದಾರೆ. ಅದೇ ದಿನದಲ್ಲಿ ಅರ್ಚನಾ ಎನ್ನುವ ಹುಡುಗಿ ಕಾಣೆಯಾಗಿದ್ದಾಳೆ. ಈ ಎರಡು ಘಟನೆಗಳಿಗೆ ಕಾರಣ ಸಂತೋಷ್ ಎನ್ನುವ ವ್ಯಕ್ತಿ ಎಂದು ಶಂಕಿಸಲಾಗಿದೆ. ಅರ್ಚನಾ ಮತ್ತು ಪ್ರೀತಮ್ ನಡುವಿನ ಪ್ರೀತಿ ಸಂತೋಷ್ಗೆ ಇಷ್ಟವಾಗದ ಕಾರಣ ಸಂತೋಷ್ ಎನ್ನುವ ವ್ಯಕ್ತಿ ಪ್ರೀತಮ್ನನ್ನ ಕೊಂದು ಅರ್ಚನಾಳನ್ನ ಅಪಹರಿಸಿಕೊಂಡು ಹೋಗಿರಬಹುದು ಎಂದು ಪೊಲೀಸ್ ಶಂಕಿಸಿದ್ದಾರೆ. ಹಾಗೂ ಸಂತೋಷ್ ಎನ್ನುವಾತನನ್ನ ಹುಡುಕುವುದಕ್ಕೆ ಪೊಲೀಸ್ ಬಲೆ ಬೀಸಿದ್ದಾರೆ. ಸಮರ್ಥ್, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕಳೆದ 5 ವರ್ಷದಿಂದ ನೀವು ನಿದ್ದೆ ಮಾಡ್ತಾ ಇದ್ರಿ. ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಕೋಮೋದಲ್ಲಿದ್ರಿ. ನೀವು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆದಾಗ ನಿಮ್ಮ ಕಂಡೀಷನ್ ಇದು. ಗುಡ್ ಲಕ್ ಏನಂತಂದರೆ ನಿಮ್ಮ ಮುಖದ ಮೇಲಿದ್ದ ಸುಟ್ಟ ಗಾಯಗಳನ್ನೆಲ್ಲ ತೆಗೆದು ಒಂದು ಶೇಪಿಗೆ ತಂದಿದ್ದೀವಿ. ಬ್ಯಾಡ್ ನ್ಯೂಸ್ ಏನಂದರೆ ನಿಮ್ಮ ಹಳೆ ಮುಖನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕಳೆದ 5 ವರ್ಷನ ನೀವು ಮಾತಾಡದೇ ಇರೋದರಿಂದ ನಿಮ್ಮ ಧ್ವನಿ ಡೀಪ್ ಆಗಿದೆ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ನೀವೇ ಗುರ್ಸೋಕ್ಕಾಗಲ್ಲ. ಈಗ ನೀವು ಸಂಪೂರ್ಣ ಹೊಸ ಮನುಷ್ಯ. ಹಾಸ್ಪಿಟಲಲ್ಲಿ ಕಣ್ಬಿಟ್ಟು ನೋಡಿದಾಗ ನನಗೆ ಗೊತ್ತಾದ ಒಂದು ವಿಷಯ ಅಂದರೆ, ಇನ್ನು ಮುಂದೆ ನಾನು ಇಷ್ಟಪಟ್ಟರು ನನ್ನ ಹಳೆ ಬದುಕಿಗೆ ಹೋಗೋಕ್ಕಾಗಲ್ಲ. ನನ್ನ 24 ವರ್ಷದ ಪೊಲೀಸ್ ಆಸೆಗಳು ಹಾಳಾಗೋಯ್ತು. ನನ್ನ 20 ವರ್ಷದ ಆಯಸ್ಸು ಅರ್ಧ ನಿದ್ದೆಯಲ್ಲೇ ಕಳೆದೋಯ್ತು. ನನ್ನನ್ನು ಯಾಕೆ ಬದುಕಿಸಿದ್ರಿ ಅಂತ ಡಾಕ್ಟರ್ಸ್ ಮೇಲೆ ಕೋಪ ಮಾಡಿಕೊಂಡೆ. ಆದರೆ ಇದೆಲ್ಲದರ ಮಧ್ಯೆ ನನಗೆ ತುಂಬ ಕಾಡ್ತಾ ಇರೋದು, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋದು ಒಂದೇ ವಿಷಯ. ಕೊಲೆ ಮಾಡಿದವನು ಇವತ್ತಿಗೂ ಸಿಕ್ಕಿಲ್ಲ. ಆ ವಿಷಯ ಕೇಳಿದ ಮೇಲಂತೂ ನನಗೇನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನೊಳಗೊಂದು ಅನ್ಕಂಟ್ರೋಲೇಬಲ್ ರೇಜ್. ಅದಕ್ಕೆ ಕೇಸ್ ಇನ್ನೂ ಯಾಕೆ ಓಪನಲ್ಲೇ ಇದೆ ಅಂತ ಉತ್ತರ ಹುಡುಕಕ್ಕೆ ಶುರು ಮಾಡಿದೆ. ನೀವೇ ರೆಸ್ಪೆಕ್ಟ್ ಮಾಡಿದ, ನೀವೇ ಎನ್ಕರೇಜ್ ಮಾಡಿದ ಯುವರ್ ನ್ಯೂ ರೆಕ್ರೂಟ್ ಕಾನ್ಸ್ಟೇಬಲ್ ಸಮರ್ಥ್. ಸಮರ್ಥ್, ಇಟ್ಸ್ ವಿಯರ್ಡ್. ನಂಬಕ್ಕೆ ಆಗ್ತಿಲ್ಲ ಅವನೇ ನೀನು ಅಂತ. ಕೇಳಬೇಕಾದನ್ನೆಲ್ಲ ನೇರವಾಗಿ ಕೇಳ್ಬೋದಾಗಿತ್ತಲ್ಲ. ಪಿಸ್ಟಲ್ ತೋರಿಸೋಂಥ ತಪ್ಪು ನಾನೇನು ಮಾಡಿದೆ? ಡೈರೆಕ್ಟ್ ಆಗೇ ಕೇಳೋಣ ಅಂತ 10 ದಿವಸ ಮುಂಚೆನೇ ಬಂದೆ. ಐ ಥಿಂಕ್ ಯು ಹ್ಯಾಡ್ ಎ ಗೆಸ್ಟ್.
ಇದೇ ಮುಖನ 5 ವರ್ಷದ ಹಿಂದೆ ಒಂದು ವೈಟ್ ಕಾರ್ ಒಳಗಡೆ ನೋಡಿದ್ದೆ. ಆ್ಯಕ್ಚುಲಿ ಇವರು ಲಕ್ಕಿ ಸರ್. ಈಗ ನನ್ನ ಕೈಯಲ್ಲಿರೋದು ಅವತ್ತೇನಾದರೂ ಇದ್ದಿದ್ರೆ ಇವತ್ತು ಮಾಡಕ್ಕೆ ಬಂದಿರೋ ಕೆಲಸನ ಅವತ್ತೇ ಮಾಡಿ ಮುಗಿಸ್ಬಿಡ್ತಿದ್ದೆ. ಇವಾಗ ನಿಮಗೆ ಅರ್ಥ ಆಗಿರಬೇಕು ನಾನು ಯಾಕೆ ನಿಮಗೆ ಗನ್ ಪಾಯಿಂಟ್ ಮಾಡಿದ್ದೀನಿ ಅಂತ. ನನ್ನ ಜೀವನ, ನನ್ನ ಪೊಲೀಸ್ ಕೆಲಸ, ಐಡೆಂಟಿಟಿ ಹಾಳು ಮಾಡ್ದವನು ಅವನು. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ನೀವು ಸುಮ್ಮನಿದ್ರೆ ಕಾರಣ ಇಲ್ಲದೆ ನಿಮಗೆ ಗನ್ ಪಾಯಿಂಟ್ ಮಾಡುವಷ್ಟು ಕೆಟ್ಟವನು ನಾನಲ್ಲ. ಒಬ್ಬ ಕೊಲೆಗಾರನ ಕಾಪಾಡ್ತಿರೋ ನೀವು ಒಳ್ಳೆಯವರು ಅಲ್ಲ. ನನಗೆ ಬೇಕಾಗಿರೋದು ನ್ಯಾಯ. ಅದು ನನಗೆ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದೀನಿ. ಬೇರೆಯವರ ಕಣ್ಣಿಗೆ ನಾನು ತಪ್ಪಾಗಿ ಕಾಣಿಸ್ಬೋದು, ಆದರೆ ನನಗೆ ನಾನು ಮಾಡ್ತಾ ಇರೋದು 100ಕ್ಕೆ 100 ಸರಿ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಕೊನೆಗೂ ನಾನು ಯಾವ ವಿಷಯನೂ ಮುಚ್ಚಿಡದೆ ಆರಾಮಾಗಿ ಸಾಯ್ಬೋದು. ಪ್ರಜ್ವಲ್ ನನ್ನ ಮಗ. ಸರ್ಪ್ರೈಸ್ ಮೈಸೂರ್. ಐ ಆಮ್ ಹಿಯರ್ ಫಾರ್ ಮೈ ಅರ್ಚನಾಸ್ ಬರ್ಡೇ. ನನಗೆ ಗರ್ಲ್ ಫ್ರೆಂಡ್ ಇರೋ ವಿಷಯ ಆಗಲಿ, ನಾನಿಲ್ಲಿ ಬಂದಿರೋ ವಿಷಯ ಆಗಲಿ, ಎರಡೂ ಅಪ್ಪನಿಗೆ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಅಮ್ಮ ಇಲ್ಲ, ಆದರೆ ಅವ್ರು ಕೊರತೆ ಬರ್ದಿರೋ ಥರ ಅಪ್ಪನನ್ನ ನೋಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿರುತ್ತಪ್ಪ. ಆಮೇಲೆ ಅರ್ಚನಾ, ಯು ಆರ್ ದ ಬೆಸ್ಟ್ ಥಿಂಗ್ ಹ್ಯಾಪನ್ ಟು ಮೀ. ನನ್ನ ಮಗನ ಲೈಫ್ನಲ್ಲಿ ಇದೊಂದು ಮರೆಯಲಾಗದನು. ಇದನ್ನ ಯಾರಿಂದನೂ ಅಳಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಮುಚ್ಚಿಡೋಕೆ ಡಿಸೈಡ್ ಮಾಡಿದೆ. ನಾನು ಹೇಳಿದ್ನಲ್ಲ, ಕರ್ಮ ಅನ್ನೋದು ಬೂಮರ್ಯಾಂಗ್. ಎಷ್ಟು ದೂರ ಎಸೆದ್ರೂ ನಮ್ಮ ಹತ್ರಕ್ಕೆ ಬರುತ್ತೆ. ಒಂದು ವಿಷಯ ಗೊತ್ತಾಯ್ತಾ, ಲೈಫ್ನಲ್ಲಿ ಹೀಗಾಗೋದಕ್ಕೆ ಕಾರಣ ಎಮೋಷ್ನಲ್ ಪೀಕ್ನಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು. ಒಂದು ವೇಳೆ ಅರ್ಚನಾ ಪ್ರೀತಮ್ಗೆ ಅವಮಾನ ಮಾಡದೇ ಇದ್ದಿದ್ರೆ, ಕೋಪದಲ್ಲಿ ಪ್ರೀತಮ್ ಮನುಷ್ಯತ್ವ ಕಳ್ಕೊಳ್ಳದೆ ಇದ್ದಿದ್ರೆ, ಭಯದಲ್ಲಿ ಪ್ರಜ್ವಲ್ ಪ್ರೀತಮ್ನ ಮರ್ಡರ್ ಮಾಡದೇ ಇದ್ದಿದ್ರೆ, ಮಗನ ಮೇಲಿರೋ ಪ್ರೀತಿಗೋಸ್ಕರ ನಾನು ಈ ಸತ್ಯಗಳನ್ನ ಮುಚ್ಚಿಡಲಿಲ್ಲ ಅಂದಿದ್ರೆ, ಕೊನೆಗೆ ನ್ಯಾಯಕ್ಕೋಸ್ಕರ ಸಮರ್ಥ್ ನನ್ನನ್ನು ಶೂಟ್ ಮಾಡದೇ ಇದ್ದಿದ್ರೆ, ಲೈಫ್ ವುಡ್ ಹ್ಯಾವ್ ಬಿನ್ ಸೋ ಡಿಫ್ರೆಂಟ್.
ರೈಟ್ ಮೇ ಬಿ ಕಥೆನ ಸಮರ್ಥ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ನಾನೇ ವಿಲ್ಲನ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ರಾಮಾಯಣನ ರಾವಣನ ದೃಷ್ಟಿಯಲ್ಲಿ ನೋಡೋದು. Excuse me.